आपादमौलिपर्यन्तं गुरूणाम् आकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। मायातन्त्रामरारिस्मयमपनयतो मध्वसिद्धान्तनाम्नः नेत्राणीवत्रयोऽपि जगद्गृहरेः इन्धते यत्प्रबन्धाः। यद्वाक् अद्वैतविद्याचलकुलकुलिशप्रौढिमाढौकते सः श्रेयो भूयो विदध्यात् सुमहितमहिमा सम्प्रतिव्यासराजः। ಲೋಕೋತ್ತರವಾದಂತಹ ಪ್ರತಿಯೊಂದು ಹಂತದಲ್ಲೂ ಕೂಡ ಆ ಕ್ರಮದಲ್ಲಿ ನಮ್ಮ ಜೀವನ, ಸಾಧನ, ಬೋಧನ ಈ ಒಂದು ಮೂರು ಅಂಶವನ್ನು ಜಗತ್ತಿಗೆ ತೋರಿಸಿಕೊಟ್ಟಿರತಕ್ಕಂತಹ ಮಹಾಪುರುಷರು ಇವತ್ತು ಆರಾಧ್ಯರಾದಂತಹ ವ್ಯಾಸರಾಜ ಗುರುಸಾರ್ವಭೌಮರು. ಎಲ್ಲದರಲ್ಲೂ ಲೋಕವಿಲಕ್ಷಣವಾದಂತಹ ಅವರ ಒಂದು ದಿವ್ಯವಾದಂತಹ ಕಥಾ ಆವಿರ್ಭಾವನೆ ಅತಿ ವಿಶಿಷ್ಟ. ಎಲ್ಲರಂತೆ ಬಂದಿರತಕ್ಕಂತಹ ಕ್ರಮ ಅಲ್ಲ. ಮಕ್ಕಳಾಗಲಿಲ್ಲ, ಮಕ್ಕಳು ಬೇಕು, ಅದಕ್ಕೆ 10-12 ವರ್ಷ ತಪಸ್ಸು, ಆಗ ಪರಮಾತ್ಮನ ಅನುಗ್ರಹ, ಆಗ ಬರ್ತಕ್ಕಂತಹ ಒಂದು ದಿವ್ಯ ಸಂತಾನ, ಹಂಗೆ ಬಂದಂತಹದ್ದು ಅನೇಕರಿದ್ದಾರೆ. ಆದರೆ ಇಲ್ಲಿ ವ್ಯಾಸರಾಜರು ಬಂದಿದ್ದು ಆ ಕ್ರಮದಿಂದ ಏನಾದರೂ ಕೂಡ ಅವರ ತಂದೆ ತಾಯಿಗಳು ತಪಸ್ಸು ಮಾಡುತ್ತಿದ್ರು, ಶ್ರಮ ಪಡ್ತಿದ್ರು, ಆಗೇನಾದರೂ ಕೂಡ ಆಗ ದೇವರು ಫಲ ಕೊಟ್ಟು ಆ ಕ್ರಮದಿಂದ ಬಂದರು, ಹಂಗೆ ಕಾಣಿಸ್ತದ? ಅವರಂತೆ ಹಿಂದೆ ಯಾರು ಬಂದಿಲ್ಲ, ಮುಂದೆ ಯಾರು ಬರೋದಿಲ್ಲ, ಹಂಗೆ ಅವರು ಬಂದರು. ಇದು ವ್ಯಾಸರಾಜರು ಬಂದಿರತಕ್ಕಂತಹ ಕ್ರಮ. ಹೌದಷ್ಟೇ. ಬನ್ನೂರಿನಲ್ಲಿರ್ತಕ್ಕಂತಹ ರಾಮಾಚಾರ್ಯ ದಂಪತಿಗಳು ಯಾತ್ರಾಕ್ರಮದಲ್ಲಿ ಹೊರಟಿರೋಣ. ಆ ಸನ್ನಿವೇಶದಲ್ಲಿ ಪತಿ ಮೃತನಾಗಿದ್ದಾನೆ, ಸಹಗಮನ ಮಾಡಬೇಕು ಅಂತ, ಅಪ್ಪಣೆ ಕೇಳಬೇಕು ಅಂತ ಬ್ರಹ್ಮಣ್ಯ ತೀರ್ಥರಲ್ಲಿ ಪ್ರಾರ್ಥನಾವನ್ನು ಮಾಡಲಿಕ್ಕೆ ಅಂತ ಆ ಮಹತಾಯಿ, ಹೌದಾ, ಎಂಥ ತಾಯಿ ರೀ ಅವರು. ಇಂಥ ವ್ಯಕ್ತಿಯನ್ನು, ರತ್ನವನ್ನು ಜಗತ್ತಿಗೆ ಕೊಡ್ತಕ್ಕಂತಹ ಪುಣ್ಯ ಭಾಗ್ಯವತಿ. ಬ್ರಹ್ಮಣ್ಯ ತೀರ್ಥರಲ್ಲಿ ಅಪ್ಪಣೆಯನ್ನು ಕೇಳಿದಾಗ ಅವ್ರ ಬಾಯಿಂದ ಬಂದಿದ್ದೇನಾಗ? ಸುಮಂಗಲಿ ಭವ, ಸುಪುತ್ರವತಿ ಭವ. ಬ್ರಹ್ಮಣ್ಯ ತೀರ್ಥರು ಆ ಮಾತಾಡಿದಾಗ ಹತ್ತಿರದಲ್ಲಿರುವ ಶಿಷ್ಯರು, ಸ್ವಾಮಿಗಳೇ, ಅವರು ಅಪ್ಪಣೆ ಕೇಳಲಿಕ್ಕೆ ಬಂದಿದ್ದು, ನೀವೇನು ಹಿಂಗೆ ಅಂದುಬಿಟ್ರಲ್ಲ. ಆ ಮಾತನ್ನಾಡಿದಾಗ ಅವರೇನಂತ, ವೇದಶಾಸ್ತ್ರ ಪಾಠ ಪ್ರವಚನ ಮಾಡತಕ್ಕ ನಾಲ್ಗೆ ಇದು. ಆ ಒಂದು ನಾಲಿಗೆಯಲ್ಲಿ ದೇವರು ಈ ಶಬ್ದವನ್ನು ನುಡಿಸಿದ್ದಾನೆ ಅಂತಂದ್ರೆ ಅವರ ಪತಿ, ಅವನ ಯಜಮಾನ, ಅವ ಮೃತನಾಗೇ ಇಲ್ಲ. ಅಂತಹ ಸತ್ಪುತ್ರ ಬಂದೇ ಬರ್ತಾನೆ. ಹಿಂಗೆ ಅಂಥ ವಿಶ್ವಾಸ ತಮ್ಮ ಶಬ್ದದ ಮೇಲೆ, ವೇದಶಾಸ್ತ್ರದ ಆ ಒಂದು ಪ್ರಾಮಾಣ್ಯದ ಬುದ್ಧಿ ಶಂಖದಿಂದ ಪ್ರೋಕ್ಷಣ ಮಾಡ್ತಿದ್ದಂತೆ ಮಲ್ಕೊಂಡವರು ಎದ್ದಂತೆ ರಾಮಾಚಾರ್ಯರು ಅವರು ಎದ್ದಿರ್ತಕ್ಕಂತಹ ಆ ಒಂದು ಕ್ರಮ, ಅದರಂತೆಯೇ ಆ ದಂಪತಿಗಳಿಗೆ ಅಲ್ಲಿ ಅವತಾರವನ್ನು ಮಾಡತಕ್ಕಂತಹ ಒಂದು ವ್ಯಾಸರಾಜರ ಅವರನ್ನು ಪುತ್ರತ್ವವನ್ನು ಪಡೆಯತಕ್ಕಂತಹ ಒಂದು ಸೌಭಾಗ್ಯ. ಅವರು ಯಾವತ್ತು ಅವತಾರ ಆಗ್ತದೋ ಅವತ್ತಿನ ದಿವಸಕ್ಕೆ ಇವರು ಬ್ರಹ್ಮಣ್ಯ ತೀರ್ಥರು ಶಿಷ್ಯರನ್ನು ಕಳಿಸಿಬಿಟ್ಟಿದ್ರಲ್ಲಿ ಆಗಲೇ ಬಂಗಾರದ ಹರಿವಾಣವನ್ನು ತಗೊಂಡು, ಭೂಸ್ಪರ್ಶ ಇಲ್ಲದೆ ಇದ್ದಂತೆ ಆ ಕೂಸನ್ನು ತಗೊಂಡು ಬರ್ರಿ ಅಂತ. ಅದರಂತೆಯೇ ಅಲ್ಲಿ ಪ್ರಸವ ಆಗುತ್ತಿದ್ದಂತೆ ಆ ವ್ಯಾಸರಾಜರನ್ನು ಶಿಶುಗಳಾಗಿದ್ದಾಗಲೇ ತಂದ್ರೆ ಇವರು ಕಣ್ಣು ನದಿ ದಡದಲ್ಲಿ ತಮ್ಮ ಆನ್ಹಿಕವನ್ನು ನಡೆಸ್ತಾ ಅನುಷ್ಠಾನದಲ್ಲಿದ್ದಾಗ ವ್ಯಾಸರಾಜರು ಬಂಗಾರದ ಗೊಂಬೆಯಂತೆ ಇದ್ದಾರಂತೆ. ಅವರು ಆ ಕೂಸನ್ನು ತಂದ್ರೆ ವರ ಕೇಸರಿ ತಗೊಂಡು ಹೀಗೆ ತಿಕ್ಕಿ ಸ್ವಚ್ಛ ಮಾಡಿಬಿಟ್ಟಿರ್ತಾರೆ. ನಮ್ಮ ಆಚಾರ್ಯ ಹೇಳ್ತಿದ್ರು,
ಯಾಕೆ ದೇವರ ಪ್ರತಿಮಾ ಬಂತು ಅಂತ ನೋಡಿದ್ರಂತೆ. ಸಾಲಿಗ್ರಾಮ ಅದು ಇದು ಹೇಗೆ ಇದನ್ನ ಮಾಡ್ತಾರಲ್ಲ ಹಂಗ ಆ ಕೂಸನ್ನು ತಗೊಂಡು ಮುಂದೆ ಇವರು ಆ ಒಂದು ವಿಶಿಷ್ಟ ಕಾರ್ಯವನ್ನು ನಡೆಸೋರು ಅನ್ನೋದ್ರಲ್ಲಿ ಹಿಂಗ ಅವರ ಅವತಾರನೇ ಲೋಕದ ರಕ್ಷಣ. ಇದೇನೇ ಮುಂದೆ ಅವರು ನಡೆಸ್ತಕ್ಕಂತಹ ಏನೊಂದು ಅದ್ಭುತ ಕಾರ್ಯ ಇದೆ. ಎಲ್ಲರಲ್ಲೂ ಕೂಡ ಅವರನ್ನು ಸರಿಗಟ್ಟತಕ್ಕಂಥವ್ರು ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನೇ ತೋರಿಸಿರ್ತಕ್ಕಂತಹ ಅದ್ಭುತ ಆ ಒಂದು ಪ್ರಾಕಟ್ಯ, ಬಂದಿರತಕ್ಕಂತಹ ಒಂದು ವೈಭವ. 5ನೇ ವರ್ಷಕ್ಕೆ ಉಪನಯನ. ಶೀಘ್ರದಲ್ಲೇನೆ ಬ್ರಹ್ಮಣ್ಯ ತೀರ್ಥರಿಂದ ಸನ್ಯಾಸವನ್ನು ಸ್ವೀಕಾರವನ್ನು ಮಾಡಿ ಸುತ್ತಮುತ್ತಲೂ ಇರತಕ್ಕಂಥ ಎಲ್ಲಾ ದಿಗ್ದೇಶಗಳಲ್ಲಿ ಸಂಚಾರವನ್ನು ಮಾಡುತ್ತಾ ಅದ್ಭುತ ಪ್ರತಿಭಾ, ಕಲಿತ ಒಂದು ವಿದ್ಯಾ ಅಲ್ಲ, ವಿದ್ಯಾ ಇರೋದನ್ನೇ ತೋರಿಸ್ಲಿಕ್ಕೆ ಕಲಿಯೋದು ಅಷ್ಟೇನೆ. ಆ ಕ್ರಮದಿಂದ ಆ ಒಂದು ತಮ್ಮ ಒಂದು ಅಧ್ಯಯನದಿಂದ ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತತ್ವತೋ ಭಿನ್ನಾ ಜೀವಗಣಾಃ ಹರೇರನುಚರಾಃ ನಿಚೋಚ್ಚ ಭಾವಂಗತಾಃ ಮುಕ್ತಿರ್ನೈಜ ಸುಖಾನುಭೂತಿಃ ಅಮಲಾ ಭಕ್ತಿಶ್ಚ ತತ್ಸಾಧನಂ ಅಕ್ಷಾದಿತ್ರಿತಯಂ ಪ್ರಮಾಣಮಖಿಲಾಂ ನಾಯೈಕ ವೇದ್ಯೋ ಹರಿಃ. ಹರಿ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡತಕ್ಕ ಮಧ್ವ ಸಿದ್ಧಾಂತದ ಪರಮ ಪ್ರಮೇಯಗಳೇನೇನಿದ್ದಾವೆ ಅದನ್ನೆಲ್ಲವನ್ನೂ ಕೂಡ ಸ್ಥಾಪನವನ್ನು ಮಾಡುತ್ತಾ ದಿಗ್ದೇಶಗಳಲ್ಲಿ ಸಂಚಾರವನ್ನು ಮಾಡತಕ್ಕಂತಹ ಅವರ ಒಂದು ಪಟುತ್ವ. ಬ್ರಹ್ಮಣ್ಯ ತೀರ್ಥರು ಇವತ್ತು ಒಳ್ಳೆ ಆ ಒಂದು ಸುಂದರ ಭವ್ಯ ಆಕಾರವನ್ನು ಮಾಡತಕ್ಕಂತಹ ಆ ಕಲಾ ಕೌಶಲ ಅದು ಶ್ರೀಪಾದರಾಜ. ಅದಕ್ಕೆ ಅವರಲ್ಲಿ ಕಳಿಸೋಣ ಅಂತ ಅವ್ರಿಗೇನು ಆಗ್ತಿರ್ಲಿಲ್ಲ ಅಂತಲ್ಲ, ವಾರ್ಧಕ್ಯದ ನಿಮಿತ್ತದಲ್ಲಿ ಏನು ಮಾಡಿದ್ದಾರಾಗ ಶ್ರೀಪಾದರಾಜರು ಅಂದ್ರೆ ಮತ್ತೆ ಅವರೇನು ಬೇರೇನೂ ಅಲ್ಲ, ಅವ್ರ ತಮ್ಮಂದಿರೇ. ಬ್ರಹ್ಮಣ್ಯ ತೀರ್ಥರು ಶ್ರೀಪಾದರಾಜರು ಅಕ್ಕ ತಂಗಿಯರ ಮಕ್ಕಳು ಅಂತ ಕೇಳ್ತೇವೆ. ಅಂದಮೇಲೆ ಅವ್ರ ಮೇಲೆ ಇರ್ತಕ್ಕ ಪ್ರೀತಿಯಿಂದ ಅಲ್ಲಿ ಓದ್ಲಿ ಅಂತ ಕಳಿಸ್ತಾರೆ. ಅದರಂತೆಯೇ 12 ವರ್ಷದ ಅವರ ವಿದ್ಯಾಭ್ಯಾಸ, ಶ್ರೀಪಾದರಾಜರಲ್ಲಿ ಅಧ್ಯಯನ. ಆ ಒಂದು ವಿದ್ಯಾಭ್ಯಾಸವನ್ನು ಮಾಡುತ್ತಾ ಗುಹಾದಲ್ಲಿ ಕೂತಿದ್ರೆ ಅಲ್ಲಿ ಅವರು ಧ್ಯಾನಮಗ್ನರಾಗಿ ಕೂತಿದ್ದಾಗ ಯಾರು ಬಂದಿರತಕ್ಕಂಥದ್ದು ಪ್ರಹ್ಲಾದಸ್ಯ ಅವತಾರೋಯೋ ಶೇಷಸ್ಯ ಆವೇಶ ಭಾಗ ಅಂತಿದ್ದಾರೆ. ಪ್ರಹ್ಲಾದರಾಜರ ಸಾಕ್ಷಾತ್ ಸ್ವರೂಪ ಮತ್ತಷ್ಟೇ ಅಲ್ಲದೇನೆ ಅವರಲ್ಲಿ ಯಾರ ಆವೇಶ? ಶೇಷದೇವರ ಆವೇಶ. ಅವರ ಶಿರಸ್ಸಿನಲ್ಲಿ ಶೇಷದೇವರು ಕೂತಿರೋದನ್ನು ನೋಡಿ ಎಲ್ಲರೂ ಗಾಬರಿಯಾಗಿ ಶ್ರೀಪಾದರಾಜರಿಗೆ ತಿಳಿಸಿದಾಗ ಅದನ್ನು ನೋಡಿ ಅವರಿಂದ ಆಗತಕ್ಕ ಮುಂದಿನ ವಿಶಿಷ್ಟ ಕಾರ್ಯವನ್ನೇ ಹಿಂಗ ಹರಿವಾಯು ಗುರುಗಳ ಪೂರ್ಣಾನುಗ್ರಹ ಸ್ವರೂಪರಾಗಿ ಬಂದಿರತಕ್ಕಂತಹ ಮಹಾನುಭಾವರು ವ್ಯಾಸರಾಜರು ಅದರಂತೆಯೇ ಅಲ್ಲಿ ಅಧ್ಯಯನವನ್ನು ನಡೆಸಿ ತಾವು ಆ ಒಂದು ಸನ್ನಿವೇಶದಲ್ಲಿ ಎಲ್ಲ ದಿಗ್ದೇಶಗಳಲ್ಲಿ ವಾದಿಗಳಲ್ಲಿ ಎಲ್ಲರನ್ನೂ ಕೂಡ ಅವರಲ್ಲಿ ಬಗ್ಗು ಬಡಿಯತಕ್ಕಂತಹ ವಾಕ್ಯಾರ್ಥವನ್ನು ತೋರಿಸ್ತಾ ಉತ್ತರ ದೇಶಾದಿಗಳಿಗೆ ಸಂಚಾರವನ್ನು ಮಾಡುತ್ತಾ ವ್ಯಾಸರಾಜರು ಅಲ್ಲಿ ಹೋಗಿರೋಣ, ಶ್ರೀಪಾದರಾಜರು ನಮ್ಮ ಶಿಷ್ಯ, ಇನ್ನು ಸಣ್ಣ ಹುಡುಗ, ಏನ್ ಮಾಡ್ತಾನೆ, ಎಲ್ಲಿ ಹೋಗಿದ್ದಾನೆ, ಏನ್ ನಡೆಸ್ತಾ ಇದ್ದಾನೆ ಅಂತ ಇವ್ರಿಗೊಂದು ಕುತೂಹಲ, ಅದರ ವಿಚಾರ ಕೇಳಬೇಕು ಎಂಬತಕ್ಕ ಆ ಒಂದು ಉತ್ಸಾಹ. ಆ ಸನ್ನಿವೇಶದಲ್ಲಿ ಒಬ್ಬ ದೊಡ್ಡ ವಾದಿ ಬಂದಂತೆ ಶ್ರೀಪಾದರಾಜರ ಹತ್ತಿರಕ್ಕೇನೆ. ಯಾರು ಬಂದಂಥವ? ಪಕ್ಷಧರ ಮಿಶ್ರ ಅಂತ ಆತನ ಹೆಸರು. ಏನವನು ಪಕ್ಷಧರ ಅಂತ ಅನ್ನೋದಿದೆಯಲ್ಲ, ಅವನ ಖರೆ ಹೆಸರಲ್ಲ ಅದು, ಅವ ಜಯದೇವ ಅಂತ ಅವನ ಹೆಸರು. ಆದರೆ ಆತನಿಗೆ ಪಕ್ಷಧರ ಅಂತ ಯಾಕೆ? ಯಾವ ಪಕ್ಷ ಹಿಡಿತಾನೋ ಅದನ್ನೇನೆ ಸರಿ ಸಮರ್ಥನ ಮಾಡತಕ್ಕಂತಹ ಬುದ್ಧಿ ಶ್ರೀಪಾದರಾಜರ ಎದುರಿಗೆ ಬಂದಾಗ ಅವ ಎಲ್ಲಾ ಕಡೆ ವಾದ ಮಾಡೋದು ಅನ್ನೋದು ಒಂದು ವಿದ್ವಾಂಸರಿಗೆ ಇರ್ತಕ್ಕಂತಹ ಒಂದು ಹುಮ್ಮಸ್ಸು. ಆ ಒಂದು ವಿಚಾರಕ್ಕೆ ಅವರು ಉನ್ಮುಖರಾಗತಕ್ಕ ಪ್ರವೃತ್ತಿ. ಹಂಗೆ ಇಲ್ಲಿ ಶ್ರೀಪಾದರಾಜರಿದ್ದಾರೆ ಅಂತ ಅವ್ರ ಹತ್ರ ಬಂದ ದೊಡ್ಡ ಜ್ಞಾನಿಗಳು ಅಂತ. ಆಗ ಅವರು ಯಾರು ಆಗ ಪರಸ್ಪರ ಮಾತನಾಡಿತು. ಆಗ ಆ ಸನ್ನಿವೇಶದಲ್ಲಿ ಶ್ರೀಪಾದರಾಜರು ನಮ್ಮ ಶಿಷ್ಯರನ್ನು ನೋಡಿದ್ರ ಅಲ್ಲಿ ಅತ್ಲಾಗೆ ನಿಮ್ಮ ಕಡೆಗೆ ಹೊರಟಿದ್ರು ಉತ್ತರ ದೇಶಕ್ಕೆ, ನೀವೇನಾದರೂ ಅವ್ರು ಕಂಡ್ರ ಅಂತಂದ್ರು. ಯಾರು ತಮ್ಮ ಶಿಷ್ಯರು? ಆ ಸಂದರ್ಭದಲ್ಲಿ ಹೀಗೆ ವ್ಯಾಸತೀರ್ಥರು, ವ್ಯಾಸತೀರ್ಥರು ತಮ್ಮ ಶಿಷ್ಯರು. ಹಂಗಾರೆ ನಾನು ನಿಮ್ಮ ಹತ್ರ ವಾದ ಮಾಡೋದಿಲ್ಲ, ನಮಸ್ಕಾರ ಹಾಕಿಬಿಟ್ಟ. ಯಾಕೋ ಯದಧೀತಂ ತದಧೀತೋ ಅಂತ ಇದ್ದಾರೆ ಆ ಸಂದರ್ಭದಲ್ಲಿ. ಹೆಂಗಿದ್ದಾರೆ ವ್ಯಾಸರಾಜರು ಅಂತಂದ್ರೆ ಯದಧೀತೋ ತದಧೀತೋ ಯದನಧೀತೋ ತದಪ್ಯಧೀತೋ
ನಾವೈಕ್ಷಿ ಪ್ರತಿಪಕ್ಷ ವಿನಾ ನವೀನ ವ್ಯಾಸೇನ ಅಂತ ಇದ್ದಾರಾತ. ಯದಧೀತಂ, ನಾವೇನು ಓದಿದ್ದೀವಿ, ತದಧೀತೋ ಅದನ್ನು ಅವ್ರು ಓದಿದ್ದಾರೆ. ನಾವು ಓದಿದ್ದೆಲ್ಲ ಅವ್ರಿಗೆ ಬರ್ತದೆ ಅಷ್ಟೇ ಅಲ್ಲ, ಯದನಧೀತೋ ತದಪ್ಯಧೀತೋ, ನಾವು ಯಾವುದನ್ನು ಓದಿಲ್ಲ ಅದನ್ನ ಅವ್ರು ಹೇಳ್ತಾರೆ. ಅಂದ್ರೆ ನಮ್ಗೆ ಗೊತ್ತಿರೋದು ಗೊತ್ತು, ನಮ್ಗೆ ಗೊತ್ತಿಲ್ಲದೆ ಇರೋದು ಗೊತ್ತು ಅವರಿಗೆ. ಯಾರಿಗೆ? ನಿಮ್ಮ ಶಿಷ್ಯರಿಗೆ. ನಾನು ಕೂಡ ಎಲ್ಲಾ ಕಡೆಯಲ್ಲೂ ಕೂಡ ದಿಗ್ದೇಶದಲ್ಲಿ ಸಂಚಾರವನ್ನು ಮಾಡತಕ್ಕ ನನ್ನ ಮುಂದೆ ಯಾವ ವಾದಿಗಳು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆದರೆ ನಾವೈಕ್ಷಿ ಪ್ರತಿಪಕ್ಷ, ಪ್ರತಿಪಕ್ಷ ಪ್ರತಿವಾದಿ ನನ್ನ ಎದುರಿಗೆ ಇನ್ನೊಬ್ರು ಯಾರು ಇಲ್ಲ, ಒಬ್ಬರೇ ಒಬ್ರು. ಯಾರವರು? ವಿನಾ ನವೀನ ವ್ಯಾಸೇನ, ಅವರೊಬ್ಬರೇ ನಿಂತವ್ರು. ಅಂಥ ಶಿಷ್ಯರು ಅಂದ್ಮೇಲೆ ನಾನು ನಿಮ್ಮೆದುರಿಗೆ ಏನು ಮಾತನಾಡ್ತೀನಿ? ಹಿಂಗೆ ವ್ಯಾಸರಾಜರ ಆ ಒಂದು ಗುಣಗಾನವನ್ನೇ ಆತ ಪಕ್ಷಧರ ಮಿಶ್ರ ಮಾಡತಕ್ಕಂತಹ ಕ್ರಮ ಇದೆಲ್ಲ ತಮ್ಮ ಆ ಒಂದು ವಿದ್ಯಾರ್ಥಿಗಳಾಗಿ ವಿದ್ಯಾಭ್ಯಾಸವನ್ನು ಮಾಡತಕ್ಕ ಆ ಒಂದು ಬಾಲ್ಯ ಯೌವನದ ಆರಂಭದಲ್ಲೇನೆ ಈ ಕ್ರಮದಿಂದ ಪ್ರಭಾವವನ್ನು ತೋರಿಸಿರ್ತಕ್ಕಂಥವರು. ಇನ್ನು ಪಾಠ ಪ್ರವಚನದ ಅಖಂಡ ಅವರು ನಡೆಸ್ತಕ್ಕಂತಹ ಒಂದು ಜ್ಞಾನ ಕಾರ್ಯ, ಅನೇಕ ಕ್ಷೇತ್ರಗಳಲ್ಲಿ ಅವರು ತೋರಿರ್ತಕ್ಕಂತಹ ಒಂದು ವಿಶಿಷ್ಟವಾದಂತಹ ವ್ಯಾಸರಾಜರ ಆ ಒಂದು ಕಾರ್ಯಕ್ಷೇತ್ರ ಅದು ಒಂದೇ ಎರಡೇ ಮೂರೇ ನಾಲ್ಕೇ ಹೆಸರೇ ತಿಳಿಸುವಂತೆ ವ್ಯಾಸರಾಜರು. ವ್ಯಾಸ ಶಬ್ದಕ್ಕೇನರ್ಥ? ವ್ಯಾಸ ಅಂದ್ರೇನು? ಸರ್ವತ್ರ ವಿಸ್ತಾರ ಅಂತ ಅರ್ಥ. ಹಂಗೆ ವ್ಯಾಸರಾಜರು ಕೈಗೊಂಡಿರತಕ್ಕಂತಹ ಮಧ್ವ ಸಿದ್ಧಾಂತದ ಅದರ ಒಂದು ಸಮರ್ಥನೆಯನ್ನೇ, ಅದರ ಒಂದು ಅಭಿವೃದ್ಧಿಯನ್ನೇ ಎಲ್ಲರಿಗೂ ಕೂಡ ಅದು ಮುಟ್ಟಿಸ್ತಕ್ಕಂತಹ ಒಂದು ಮಹತ್ತರ ಕಾರ್ಯವನ್ನೇ ಅವರೇನು ನಾನಾ ಮುಖದಿಂದ ನಡೆಸ್ತಾ ಹೊರಟರು. ಎಲ್ಲಾ ಕ್ಷೇತ್ರದಲ್ಲೂ ಅವರು ಸೈ ಅನಿಸ್ಕೊಂಡ್ರು ವ್ಯಾಸರಾಜ. ಪ್ರತಿಯೊಂದರಲ್ಲೂ ಕೂಡ ಒಂದು ಗ್ರಂಥ ರಚನಾ ಅದರಲ್ಲೂ ಹಂಗೆ, ಒಂದು ಶಿಷ್ಯ ನಿರ್ಮಾಣ ಅದರಲ್ಲೂ ಹಂಗೇನೆ, ವಾದ ಗ್ರಂಥಗಳು ಅದರಲ್ಲೂ ಹಂಗೇನೆ, ವ್ಯಾಖ್ಯಾನ ಗ್ರಂಥಗಳು ಅದರಲ್ಲೂ ಅದರಂತೇನೆ. ಇನ್ನಷ್ಟೇ ಅಲ್ಲದೇನೆ ಮುಖ್ಯ ಸಾಧನವನ್ನು ನಡೆಸಬೇಕು ಅಂತ ಆದರೆ ಸಾಧನ ಕ್ಷೇತ್ರ ಚಲೋ ಇರಬೇಕು. ಅಂಥದ್ದು ಪ್ರಧಾನ ಸಾಧನ ಕ್ಷೇತ್ರ ಯಾವುದದು? ಮತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹ ಮೋದತೆ. ಅದು ಹೌದು, ಪ್ರಧಾನ ಭೂಮಲೋಕದಲ್ಲಿರ್ತಕ್ಕಂತಹ ವೈಕುಂಠ ಸದೃಶವಾದಂತಹ ಕ್ಷೇತ್ರ. ಆ ಕ್ಷೇತ್ರವನ್ನೇ ಅದು ಅಸ್ತವ್ಯಸ್ತ ಆಗತಕ್ಕ ಸಂದರ್ಭ ಬಂದಾಗ ಅದನ್ನೇ ಪುನಃ ಉಜ್ಜೀವನವನ್ನು ಮಾಡಿ ಅಲ್ಲಿ ಪರಮಾತ್ಮನನ್ನೇ ಅಖಂಡವಾಗಿ 12 ವರ್ಷ ತಪಸ್ಸನ್ನು ನಡೆಸಿ ದೇವರ ಸೇವಾವನ್ನು ಮಾಡುತ್ತಾ ಇದು ವ್ಯಾಸರಾಜರು. ಇವತ್ತು ತಿರುಪತಿಯಲ್ಲಿ ನಮ್ಮ ದೇವರ ಸನ್ನಿಧಾನವನ್ನು ಇಟ್ಟು ಮೂಲೆಯಲ್ಲಿರ್ತಕ್ಕ ಭಕ್ತ ವರ್ಗವನ್ನು ತನ್ನ ಹತ್ರ ಕರೆದು ಅವರಿಗೆ ತನ್ನ ಅನುಗ್ರಹದ ದೃಷ್ಟಿಯನ್ನು ಬೀರಿ ಸಕಲಾಭೀಷ್ಟವನ್ನು ಸ್ವಾಮಿ ಕೊಡ್ತಾ ಇದ್ದಾನೆ ಅಂತಂದರೆ ಅದು ಯಾರ ಪ್ರಾರ್ಥನಾ? ಅದು ವ್ಯಾಸರಾಜರ ಪ್ರಾರ್ಥನಾ. ಅವರೇನು ಅಖಂಡ ಸ್ವಾಮಿಯಲ್ಲಿ ಪ್ರಾರ್ಥನಾವನ್ನು ಮಾಡಿ ಸ್ವಾಮಿ ಎಲ್ಲರಿಗೂ ಭಕ್ತರಿಗೆ ಅನುಗ್ರಹ ಮಾಡಬೇಕು ಅಂತ ಅಲ್ಲಿ ದೇವರನ್ನ ಸನ್ನಿಧಾನವನ್ನೇ ಹಂಗೆ ದೇವರನ್ನೇ ಪ್ರಾರ್ಥನಾ ಮಾಡಿ ನಿಲ್ಲಿಸಿಬಿಟ್ರಲ್ಲ, ಅದು ಅದ್ಯಾಪಿ ಅದು ಅಖಂಡ ಹಂಗೆ ನಡ್ಕೊಂಡು ಹೊರಟಿರ್ತಕ್ಕಂತಹ ವೈಭವ. ಅಂದಮೇಲೆ ಸಕಲ ವೈಷ್ಣವ ಕ್ಷೇತ್ರ, ವೈಷ್ಣವ ವೃಂದ ಅವರಿಂದ ಉದ್ಧಾರವನ್ನು ಪಡೆಯಬೇಕು. ಅದನ್ನೇ ವಿಜೇಂದ್ರ ಸ್ವಾಮಿಗಳವರು ತಮ್ಮ ಸ್ತೋತ್ರದಲ್ಲಿ ವ್ಯಾಸರಾಜರ ಆ ಒಂದು ವೈಭವವನ್ನು ಮನಸ್ಸಿಗೆ ಬರುವಂತೆ ಅದನ್ನು ಚಿತ್ರಣವನ್ನು ಮಾಡುತ್ತಾ ಅದಕ್ಕೆ ತಿಳಿಸ್ತಾ ಇದ್ದಾರವರು. ಶ್ರೀ ವ್ಯಾಸಯೋಗಿ ಹರಿಪಾದರಾಗಿ ಭಕ್ತಾತಿ ಪೂಗಿ ಹಿತದಕ್ಷ ಸದ್ಗಿ ತ್ಯಾಗಿ ವಿರಾಗಿ ವಿಷಯೇಷು ಭೋಗಿ ಮುಕ್ತೋ ಸದಾ ಗೀತ ಸುರೇಂದ್ರ ಸಂಗೀ. ವ್ಯಾಸಯೋಗಿಗಳು ವ್ಯಾಸರಾಜರು ಇದ್ದಾರಲ್ಲ, ಹರಿಪಾದರಾಗಿ ಅವರ ರಾಗ, ಅವರ ಅನುರಾಗ, ಅವರ ಆಸಕ್ತಿ ಸದಾ ಹರಿಪಾದ. ಯಾರು ಹರಿಪಾದ ಅಂತಂತಂದ್ರೆ ನಮ್ಮ ಸ್ವಾಮಿ ಶ್ರೀಹರಿ ಇದ್ದಾನಲ್ಲ ತಿರುಪತಿ ಶ್ರೀನಿವಾಸ ದೇವರು ಅಂತಹ ಪರಮಾತ್ಮನ ಆ ಪಾದದಲ್ಲಿ ಸದಾ ಅನುರಾಗವನ್ನು ಇಟ್ಟುಕೊಂಡು ಅಲ್ಲಿ ಹಂಗೆ ಸೇವಾವನ್ನು ನಡೆಸಿದ್ದಾರೆ. ಶ್ರೀವ್ಯಾಸ ಯೋಗಿ ಹರಿಪಾದರಾಗಿ. ಅಲ್ಲಷ್ಟೇ ಅಲ್ಲ, ಮತ್ತೊಂದು ಕ್ಷೇತ್ರ ಹರಿಪಾದರಾಗಿ. ಅಲ್ಲಿ ನಮ್ಮ ಸ್ವಾಮಿಯ ಶ್ರೀಹರಿ ಪರಮಾತ್ಮನ ರೂಪ ಯಾವುದು? ಶ್ರೀರಂಗ ಕ್ಷೇತ್ರದಲ್ಲಿ. ಅಲ್ಲೂ ಕೂಡ ಏನು ಮಾಡಿದ್ದಾರೆ ವ್ಯಾಸರಾಜರು ತಮ್ಮ ಅದ್ಭುತವಾದಂತಹ ಆ ಒಂದು ಪ್ರಭಾವದಿಂದ, ತಮ್ಮ ಭಕ್ತಿಯಿಂದ, ತಮ್ಮ ಯೋಗ ಸಾಮರ್ಥ್ಯದಿಂದ ಅಲ್ಲಿ ಬಂದಿರತಕ್ಕಂತಹ ಒಂದು ವಿವಾದದಲ್ಲಿ
ಸೀಮಾನಂ ತತ್ರ ತತ್ರೈತ್ಯ ಕ್ಷೇತ್ರೇಷು ಚ ಮಹಾಮತಿಃ ವ್ಯವಸ್ಥಾಪ್ಯ ಮರ್ಯಾದಾ ಲಬ್ಧವಾಂಸ್ತಮಿಹಾಶ್ರಯೇ. ಶ್ರೀರಂಗಕ್ಕೆ ಬರೋಣ, ಅಲ್ಲೊಂದು ಜಗಳ, ಇದು ನಮ್ಮದು, ಇದು ನಮ್ಮದು, ಈ ರಸ್ತೆ ನಮ್ಮದು, ಇಲ್ಲಿ ನಾವು ಬರ್ತೀವಿ, ಇಲ್ಲಿ ನಾವು ಬರ್ತೀವಿ, ಇದು ನಮ್ಮ ಉತ್ಸವ, ನಾವು ನಡೆಸಬೇಕು, ಹೀಗೆ ಎರಡೂ ವರ್ಗದವರು. ಶೈವ ವೈಷ್ಣವ ಆ ಒಂದು ಸಂಘರ್ಷ ಬಂದಂತಹ ಆ ಸಂದರ್ಭದಲ್ಲಿ ವ್ಯಾಸರಾಜರು ಮಧ್ಯದಲ್ಲಿ ಆಗಿನೂ ಅಲ್ಲಿ ಪ್ರವೇಶ ಮಾಡತಕ್ಕಂಥವ್ರು ಯಾಕೆ ಗದ್ದಲ ಮಾಡ್ತಾರೆ? ಹಂಗಾರೆ ಯಾವ್ದು ವೈಷ್ಣವ ಕ್ಷೇತ್ರ, ಯಾವ್ದು ಶೈವ ಕ್ಷೇತ್ರ? ಯಾಕೆ ಇರೋದು ಒಂದೇ ರಾಜವೀತಿ, ನಾವು ಮೆರವಣಿಗೆ ಮಾಡ್ತೀವಿ, ನಾವು ಮೆರವಣಿಗೆ ಮಾಡ್ತೀವಿ ಅಂತ ಎಲ್ಲರೂ ಬರೋಣ. ಆಗ್ತದೋ ಎಷ್ಟೋ ಸಲ ಟ್ರಾಫಿಕ್ ಜಾಮ್, ಅದು ಮೆರವಣಿಗೆ ಜಾಮ್ ಆಗ್ತದೆ, ಗೊತ್ತಾಯ್ತದೆ. ಯಾವುದು ನಮ್ದಾಗಬೇಕು, ನಮ್ದಾಗಬೇಕು, ಅವ್ರ ಗುಂಪು ಇವ್ರ ಗುಂಪು. ಆಗ ವ್ಯಾಸರಾಜರು ಮಧ್ಯದಲ್ಲಿ ಪ್ರವೇಶವನ್ನು ಮಾಡ್ತಾ ಏನಂತೀರಪ್ಪ ಮತ್ತಿದ್ ಬಗೆಹರಿಸಬೇಕು. ಹಂಗಾರೆ ಒಂದು ಕೆಲಸ ಆಗ ಏನಂತ, ಎಲ್ಲಿ ಯಾರು ಉಸಿರಾಡ್ತಿರ್ತಾರೋ ಅದು ಅವರು ವೈಷ್ಣವ ಕ್ಷೇತ್ರ. ಹೌದು, ವೈಷ್ಣವರು ಉಸಿರಾಡ್ತಿದ್ರೆ ಅದು ವೈಷ್ಣವರು. ವೈಷ್ಣವರು ಅಲ್ಲದೆ ಇದ್ದವ್ರು ನೀವು ಅಲ್ಲಿ ಶ್ವಾಸೋಚ್ಛ್ವಾಸ ಮಾಡ್ತಿದ್ರೆ ನಿಮ್ಮ ಕ್ಷೇತ್ರ. ಹಂಗಾಗಿ ವಿಷ್ಣು ದೇವಾಲಯದಿಂದ ಎಲ್ಲಿ ತನಕ ಇವರು ಉಸಿರಿಡ್ಕೊಂಡು ತಮ್ಮ ಪ್ರವೃತ್ತಿಯನ್ನು ತೋರಿಸ್ತಾರಲ್ಲ ಅದು ಇವ್ರ ಕ್ಷೇತ್ರ. ಇಲ್ಲ ನೀವು ನಿಮ್ಮ ಏನೊಂದು ನಿಮ್ಮ ದೇವಾಲಯ ಇದೆ, ಶೈವ ದೇವಾಲಯ ಇದೆ, ಅಲ್ಲಿಂದ ಬೇಕಾದ್ರೆ ನೀವು ಉಸಿರಾಡ್ತಾ ಎಲ್ಲಿ ತನಕ ಹೋಗ್ತಿರೋ ಅದು ನಿಮ್ಗಿರ್ಲಿ. ಎರಡರಲ್ಲಿ ಯಾವ್ದು ಆಪ್ಷನ್ ಬಂತು? ನಾವು ಉಸಿರಾಡೋದಿಲ್ಲ, ನೀವೇ ಉಸಿರಾಡ್ತೀವಿ. ಯಾಕೆ ಉಸಿರಾಡೋದು ಅಂದ್ರೆ ಮುಖ್ಯ ಪ್ರಾಣ ದೇವರು ವ್ಯಾಪಾರ, ಅದು ಅವ್ರು ಹಿಡಿದೇ ಇಲ್ಲ. ಅದನ್ನು ಹಿಡಿದವ್ರು ಯಾರಿದ್ರು? ವ್ಯಾಸರಾಜ. ಆಗ ವ್ಯಾಸರಾಜರಿಂದ ಎಲ್ಲರೂ ಕೂಡ ಆಶ್ರಯವನ್ನು ಮಾಡಿದ್ರು. ಸ್ವಾಮಿ, ಈಗ ಹಂಗಾರೆ ನಾವು ನೀವು ಉಸಿರಾಡಿದ್ರೆ ಇಲ್ಲಿಂದ ಅಲ್ಲಿ ತನಕ ಹೋಗೋದ್ರೊಳಗೆ ನಿಂತು ಹೋಗ್ತದೆ, ಹಂಗಾರೆ ಇಷ್ಟರೊಳಗೆ ನಾವು ರಥೋತ್ಸವ ಮಾಡ್ಕೋಬೇಕು, ಹಂಗಾಗಬಾರ್ದಲ್ಲ ಅಂತ. ಆಗ ವ್ಯಾಸರಾಜರೇ, ನಾ ಇದ್ದೀನಿ ಇಂಥದ್ದು, ಎಲ್ಲಿ ತರಿಸಬೇಕು? ನಿಮ್ಗೆ ಎಲ್ಲಿ ತನಕ ಬೇಕಪ್ಪ? ನಮ್ಗೆ ಆ 7 ಪ್ರಾಕಾರ ನಮ್ದೇ ಇರಬೇಕು, ಅಷ್ಟೂ ಪ್ರಾಕಾರದಲ್ಲಿ ನಮ್ದೇ ಉತ್ಸವ ನಡೀತಿರ್ಬೇಕು, ಅಷ್ಟೇ. ಹೌದಲ್ಲ? ಹಂಗಾರೆ ಅಷ್ಟೂ ಪ್ರಾಕಾರ ದಾಟಿ ಅಲ್ಲಿ ತನಕ ಜಂಬುಕೇಶ್ವರ ತನಕ ಹೊರಬಿಟ್ಟಿರುತ್ತೆ ಯಾರು ವ್ಯಾಸರಾಜರು. ಮೂಗಿ ಆ ಉಸಿರನ್ನು ಬಂಧನವನ್ನು ಮಾಡಿದಾಗ ಸಾಕೋ, ಇನ್ನು ಬೇಕಾದ್ರೆ ಓಡ್ಬಿಡೋದು. ಹೀಗೆ ಅಂದ್ರೆ ತಾತ್ಪರ್ಯ, ಹೀಗೆ ಸೀಮಾನಂ ತತ್ರ ತತ್ರ ಇತ್ಯ, ಹೀಗೆ ಸಕಲ ಕ್ಷೇತ್ರಗಳಲ್ಲಿ ಅಲ್ಲಲ್ಲಿ ಬರತಕ್ಕಂಥ ವಿವಾದದಲ್ಲಿ ಎಲ್ಲರಿಗೂ ಸಮ್ಮತ ಆಗುವಂತೆ ತತ್ರಾಪಿ ಪರಮಾತ್ಮನ ಸ್ವಾಮಿಯ ಸರ್ವೋತ್ತಮತ್ವವನ್ನೇ ವೈಷ್ಣವ ವೃಂದಕ್ಕೆ ಆಶ್ರಯವನ್ನು ನೀಡತಕ್ಕಂತಹ ಕ್ರಮದಿಂದ ವ್ಯಾಸರಾಜರು ಅವತ್ತು ಮಾಡಿದ್ದನ್ನೇ ಇವತ್ತೆಲ್ಲರೂ ಕೂಡ ಅದ್ಯಾಪಿ ಅದರ ಫಲವನ್ನೇ ಸಕಲ ವೈಷ್ಣವರು ಕೂಡ ನಾವು ಅದನ್ನು ನೋಡ್ತಾ ಇದ್ದೇವೆ ಅಂತಂದ್ರೆ ಎಂಥ ಕಾರ್ಯವನ್ನು ಮಾಡಿದ್ದಾರೆ ವ್ಯಾಸರಾಜರು. ಹೀಗೆ ಕ್ಷೇತ್ರ ವ್ಯವಸ್ಥಾವನ್ನು ಮಾಡಿಕೊಟ್ರು. ಇನ್ನು ಅಷ್ಟೇ ಅಲ್ಲ, ಬರೀ ಕ್ಷೇತ್ರ ಇದ್ರೆ ಸಾಲ್ತದೆ ಅಂದ್ರು. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಆ ವೈಷ್ಣವ ವೃಂದ ವಿಶಿಷ್ಟ ರೀತಿಯಿಂದ ಪರಮಾತ್ಮನನ್ನು ಭಕ್ತಿಯಿಂದ ಒಲಿಸಬೇಕು. ಆ ಭಕ್ತಿಗೆ ಬೇಕಾದಂತಹದ್ದು ಯಾವುದು? ಜ್ಞಾನ. ಆ ಜ್ಞಾನ ಬರಬೇಕಾದರೆ ಅಜ್ಞಾನ ಹೋಗಬೇಕು. ಅಂತ ಅಜ್ಞಾನ ಅನ್ಯಥಾಜ್ಞಾನಗಳೆಲ್ಲ ಬರತಕ್ಕಂಥದ್ದು ಯಾವುದರಿಂದ? ಅನೇಕ ದುರ್ಮತಗಳಿಂದ, ದುರ್ವಿಚಾರದಿಂದ ಅಂತಹ ಎಲ್ಲ ಮತಗಳನ್ನು ವಿಮರ್ಶೆ ಮಾಡತಕ್ಕಂತಹ ಗ್ರಂಥಗಳನ್ನು ನಿರ್ಮಾಣವನ್ನು ಮಾಡುತ್ತೇವೆ ಅಂತ ಆಗ ವ್ಯಾಸರಾಜರು ಅವರು ಮಾಡಿರತಕ್ಕಂತಹ ಅದ್ಭುತ ಗ್ರಂಥನೇ ಲೋಕಪ್ರಸಿದ್ಧವಾದಂತಹದ್ದು ವ್ಯಾಸತ್ರಯ ಅಂತಲೇ ಅದನ್ನು ಎಲ್ಲರೂ ಕೂಡ ಗುಣಗಾನವನ್ನು ಮಾಡತಕ್ಕಂತಹ ಒಂದು ಮಹತ್ತರ ಗ್ರಂಥಗಳು. ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ, ಒಂದೊಂದು ಎಂಥ ಗ್ರಂಥ ನಿರ್ಮಾಣ ಮಾಡಿದ್ದಾರೆ. ಬರೇ ಗ್ರಂಥ ಬರೆದಿದ್ದಾರೆ ಎಂದಲ್ಲ, ಆ ಗ್ರಂಥದಲ್ಲಿ ಅವರು ಆಡ್ತಕ್ಕ ಆ ಮಾತು ನೋಡ್ಬೇಕು, ಅವರ ಎದೆಗಾರಿಕೆ ನೋಡ್ಬೇಕು, ಅವರ ಶಬ್ದ ನೋಡ್ಬೇಕು, ಅವ್ರ ಕಾನ್ಫಿಡೆನ್ಸ್ ಎಂಥದ್ದು ಅಂತ ನೋಡ್ಬೇಕು. ಎಂಥ ಒಂದು ಗಟ್ಟಿ ಇತ್ತು ಅವ್ರ ಜ್ಞಾನ ಅಂತ ಅಂತಾರವರು. ನ್ಯಾಯಾಮೃತವನ್ನು ಬರೆದಾಗ ಆ ಮಾತನ್ನು ಆಡಬೇಕಾದ್ರೆ ಸುಮ್ಮನೆ ಹಂಗೆ ಗ್ರಂಥ ಬರೀತಿಲ್ಲ ನಾವು. ಕಾರಣ, ಊಟಕ್ಕೆ ಕೂತಾಗ ಏನ್ ಬಡಿಸಿದ್ರು ತಿಂತಾರೆ, ಯಾಕೆ ಹಸಿವೆ ಆಗಿರ್ತದೆ ಅಂತ. ಊಟ ಮುಗಿಬೇಕಾದ್ರೆ ಅದು ಇದು ಏನಾದ್ರು ಬಡಿಸ್ಲಿಕ್ಕೆ ಬಂದ್ರೆ ಬಹಳ ಇಂಪಾರ್ಟೆಂಟ್ ಇದ್ರೆ ಮಾತ್ರ ಹಚ್ಕೋತಾರೆ, ಇಲ್ಲಾರ ಬೇಡ ಮುಂದಕ್ಕೆ ಹೋಗ್ರಿ ಅಂತ. ಹೌದಾ? ಹಂಗೆ ವ್ಯಾಸರಾಜರು ಗ್ರಂಥ ಬರೆಯೋ ಸಮಯ ಇದೆಯಲ್ಲ, ಅದು ಊಟಕ್ಕೆ ಕೂಡೋ ಸಮಯ ಅಲ್ಲ, ಊಟ ಮುಗಿಯೋ ಸಮಯ. ಕಾರಣ, ಆಗಲೇ ಮಧ್ವರಾಯರ ಗ್ರಂಥ ಬಂದಾಗ ಹೋಗಿದೆ. ಟೀಕಾರಾಯರು ಶ್ರೀಮನ್ಯಾಯ ಸುಧಾ, ಅದಕ್ಕೆ ಸಮಾನ ಯಾವುದು? ಅಂಥ ಗ್ರಂಥ ಅಮೃತ, ಅದನ್ನು ಟೀಕಾಕೃತ ಆದರೂ ಅದನ್ನು ಕೊಟ್ಟಿದ್ದಾರೆ. ಆ ಗ್ರಂಥಗಳ ನಿರ್ಮಾಣ ಆದ ಮೇಲೆ ಮುಂದಿನ ಗ್ರಂಥ ಬೇಕು ಅಂತ ಯಾರಿಗೆ ಅನಿಸ್ತದೆ? ಯಾಕೆ ಬರಿಬೇಕು ಅಂತ ಅನಿಸ್ತದೆ? ಇನ್ನು ಬೇರೆ ಗ್ರಂಥವನ್ನು ಓದಬೇಕು ಅನ್ನೋ ವಿಚಾರ ಆದ್ರೂ ಎಲ್ಲಿ ಬರ್ತದೆ? ಅನಿಸ್ತದೆ ಅಲ್ಲಿ ಯಾರಿಗಾದ್ರು? ಅಲ್ರಿ, ಮಧ್ವರಾಯರ ಗ್ರಂಥ ಇದ್ದಾವೆ, ಸುಧಾದಿ ಗ್ರಂಥಗಳಿದ್ದಾವೆ, ಅಂದೇಲೆ ಪ್ರತ್ಯೇಕ ಮತ್ತೊಂದು ಗ್ರಂಥ ಬರೆಯೋ ಅವಶ್ಯಕತೆ ಏನು?
ಆ ಒಂದು ಪ್ರಶ್ನೆ ಬಂದಾಗ ವ್ಯಾಸರಾಜರು ಬರೆದಿರ್ತಕ್ಕಂತಹ ಆ ಗ್ರಂಥಗಳಿದ್ದಾವಲ್ಲ, ಆ ನ್ಯಾಯಾಮೃತ, ಅದಕ್ಕೆ ಅವರು ತಿಳಿಸ್ತಾ ಇದ್ದಾರೆ, ಇದು ಊಟ ಆದ್ಮೇಲೆ ತಗೊಳ್ಳೋ ಗ್ರಂಥ ಆದರೂ ಊಟದ ಆರಂಭ ಇಲ್ಲಿದ್ದಲೇ ಅಂಥ ಗ್ರಂಥ ನಾವು ಬರಿತಾ ಇದ್ದೇವೆ. ಯಾವುದದು? ಶ್ರೀಮನ್ ನ್ಯಾಯಾಮೃತ. ವಿಕ್ಷಿಪ್ತ ಸಂಗ್ರಹಾತ್ವಾಪಿ ಕ್ವಾಪ್ಯುಕ್ತಸ್ಯೋಪಪಾದನಾ ಅನುಕ್ತ ಕಥನಾತ್ವಾಪಿ ಸಫಲಾಯೋ ಶ್ರಮೋ ಮಮ. ನಾವು ಸಫಲ, ವ್ಯರ್ಥ ಮಾಡಿಲ್ಲ, ನಿಮಗೆ ಫಲ ಕೊಡುವಂತಹ ಗ್ರಂಥವನ್ನು ಬರಿತಾ ಇದ್ದೇವೆ. ಕಾರಣ ವಿಕ್ಷಿಪ್ತ ಸಂಗ್ರಹ ಕ್ವಾಪಿ, ಅಲ್ಲಿ ಮಧುರಾಯರ ಗ್ರಂಥ ಇದ್ದಾವಲ್ಲ, ಅಲ್ಲಿರೋದನ್ನೇ ಸಂಗ್ರಹ ಮಾಡ್ತೀವಿ. ಅಲ್ಲ, ಸಂಗ್ರಹ ಮಾಡಲಿಕ್ಕೆ ನೀವೇ ಯಾಕೆ ಮಾಡಬೇಕು? ಸಂಗ್ರಹ ಅಂದ್ರೇನು? ಕಲೆಕ್ಷನ್ ಹೋದೋದು. ಸಂಗ್ರಹ ಅಂದ್ರೇನು? ಎಲ್ಲ ಇರೋದನ್ನು ಒಂದ್ ಕಡೆ ಸೇರಿಸಿಡೋದು. ಅದು ನಾವೇ ಮಾಡ್ಕೋತಿದ್ವಿ ಅಂತಂತಂದ್ರೆ ವಿಕ್ಷಿಪ್ತ ಸಂಗ್ರಹ ಕ್ವಾಪಿ. ನೀವು ಕಲೆಕ್ಷನ್ ಮಾಡ್ತಿದ್ರಿ, ಯಾವುದನ್ನೇ? ಪೇಪರ್ ಕಲೆಕ್ಷನ್ ಮಾಡ್ತೀರಿ, ಅರ್ಥ ಕಲೆಕ್ಷನ್ ಆಗೋದಿಲ್ಲ. ಮಧ್ವರಾಯರ ಗ್ರಂಥದ್ದು ಅದ್ವೈತ ಮತವನ್ನು ಖಂಡನ ಎಲ್ಲೆಲ್ಲಿ ಮಾಡಿದ್ದಾರೆ, ವಿಶಿಷ್ಟಾದ್ವೈತವನ್ನು ಎಲ್ಲ ಖಂಡನ ಮಾಡಿದ್ದಾರೆ, ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾತನಾಡಿದ್ದಾರೆ. ಒಂದು ತತ್ವಮಸಿ ವಾಕ್ಯಾರ್ಥ ಬಂತು ಅಂತಂದ್ರೆ ಸರ್ವಮೂಲ ಗ್ರಂಥದಲ್ಲಿ ಎಲ್ಲೆಲ್ಲಿ ವಿಚಾರ ಬರ್ತದೆ, ಭಾಷ್ಯದಲ್ಲಿ ಎಲ್ಲಿ ಬರ್ತದೆ, ಉಪನಿಷತ್ ಭಾಷ್ಯದಲ್ಲಿ ಎಲ್ಲಿ ಬರ್ತದೆ, ತತ್ವ ನಿರ್ಣಯದಲ್ಲಿ ಏನು ಬರ್ತದೆ, ಹೀಗೆ ಒಂದೊಂದು ಸ್ಥಳದಲ್ಲಿರ್ತಕ್ಕಂಥ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತಹ ಏನೇನು ವಿಚಾರಗಳಿದ್ದಾವೆ ಅವೆಲ್ಲವನ್ನೂ ಕೂಡ ಏಕತ್ರ ಅದನ್ನು ಸಂಗ್ರಹವನ್ನು ಮಾಡತಕ್ಕಂಥದ್ದು ಇದೆಯಲ್ಲ, ಅದು ನೀವು ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆ ಕೆಲಸ ಯಾರು ಮಾಡಿದವರದು? ವ್ಯಾಸರಾಜರು. ನ್ಯಾಯಾಮೃತ ಅದನ್ನು ತೋರಿಸ್ತಾರೆ. ವಿಕ್ಷಿಪ್ತ ಸಂಗ್ರಹ ಕ್ವಾಪಿ. ಇನ್ನು ಅದರ ಮೇಲೆ ಕೇವಲ ಸಂಗ್ರಹ ಮಾಡಿದ್ದೀವಿ, ಇದೊಂದು ಕಲೆಕ್ಷನ್ ಅಷ್ಟೇ ಅಲ್ಲ. ಯಾವುದು ನ್ಯಾಯಾಮೃತ ಅಂತಂತಂದ್ರೆ ಮತ್ತೆಂತಹ ಗ್ರಂಥ ಇದು? ಕ್ವಾಪ್ಯುಕ್ತಸ್ಯೋಪಪಾದನಾತೆ. ಉಪಪಾದನಾ ಏನ್ ಶ್ರೀಮದಾಚಾರ್ಯರು ಟೀಕಾರಾಯರು ಹೇಳಿದ್ದಾರೆ, ಅದರ ಮುಂದಿನವರು ಯಾವ ರೀತಿಯಿಂದ ಅದರ ಮೇಲೆ ಚಕಾರವನ್ನೇ ಆಕ್ಷೇಪವನ್ನು ಎತ್ತುತ್ತಾ ಇದ್ದಾರೆ. ಆಗ ಉತ್ತರ ಕೊಡ್ತಕ್ಕಂಥ ಎದೆಗಾರಿಕೆ ನಿಮ್ಗೆ ಯಾರಿಗೂ ಇಲ್ಲ. ಆ ಕೆಲಸ ಮಾಡತಕ್ಕಂಥದ್ದು ನಾವೇ ಉಪಪಾದನೆ ಮಾಡ್ತೀವಿ. ಬರಲಿ ನಮ್ಮ ಎದುರು ಯಾರಾದರೂ ಆಕ್ಷೇಪ ಮಾಡೋರಿದ್ರೆ. ಹಿಂಗೆ ವ್ಯಾಸರಾಜರು ಮಧ್ವರಾಯರ ಟೀಕಾರಾಯರ ಗ್ರಂಥವನ್ನು ಸಮರ್ಥನೆ ಮಾಡುವ ದೃಷ್ಟಿಯಿಂದ ಆ ವ್ಯಾಸತ್ರಯವನ್ನು ನಿರ್ಮಾಣವನ್ನು ಮಾಡಿರ್ತಕ್ಕಂತಹ ಕ್ರಮ. ಕ್ವಾಪ್ಯುಕ್ತಸ್ಯೋಪಪಾದನಾ ಅನುಕ್ತ ಕಥನಾತ್ವಾಪಿ. ಇಷ್ಟೇ ಕೆಲಸ ಆಗಿದ್ರೆ ಏನು, ಎಲ್ಲ ಸಂಗ್ರಹ ಮಾಡಿದ್ರು, ಅವ್ರು ಹೇಳಿದ್ದನ್ನೆಲ್ಲ ಸಮರ್ಥನೆ ಮಾಡಿದ್ರು, ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ವ್ಯಾಸರಾಜರು. ನಾವು ಮಾಡ್ಬೋದಾಗಿತ್ತು, ಇನ್ನೊಬ್ರು ಯಾರೋ ಮಾಡ್ಬೋದಾಗಿತ್ತು ಅಂತ ಯಾರಿಗಾದ್ರೂ ಅನಿಸಿದರೆ, ಇನ್ನೊಬ್ರು ಯಾರು ಮಾಡದೇ ಇರುವಂತ ಒಂದು ಮಾತನ್ನು ಆಡ್ತಾ ಇದ್ದಾರೆ ವ್ಯಾಸರಾಜರು. ಆ ಕೆಲಸ, ಆ ಒಂದು ಶಬ್ದವನ್ನು ತಗೊಂಡ್ರು. ಏನಂತ? ಅನುಕ್ತ ಕಥನಾತ್ವಾಪಿ. ಅನುಕ್ತ ಕಥನ, ಅವ್ರು ಹೇಳದೇ ಇರೋದನ್ನು ಹೇಳ್ತೀವಿ. ಶ್ರೀಮದಾಚಾರ್ಯ ಹೇಳಿಲ್ಲ, ಟೀಕಾರಾಯರು ಹೇಳಿಲ್ಲ, ಅವರಿಬ್ರು ಹೇಳದೇ ಇರೋದನ್ನು ಹಿಂದಿನವ್ರು ಹೇಳಿಲ್ಲ. ಅವ್ರು ಹೇಳದೇ ಇದ್ದು ನಾವು ಹೇಳ್ತೀವಿ. ಯಾವುದರಲ್ಲಿ? ನಮ್ಮ ವ್ಯಾಸತ್ರಯದಲ್ಲಿ, ನ್ಯಾಯಾಮೃತಾದಿ ಗ್ರಂಥದಲ್ಲಿ. ಅಂದ ಮೇಲೆ ಇದು ಸಫಲ ಹೌದಷ್ಟೇ. ಯಾರಿಗೆ ಬರ್ತದೆ ಆ ಎದೆಗಾರಿಕೆ? ಹೇಳ್ರಿ ನೋಡೋಣ. ಅವ್ರು ಹೇಳದೇ ಇದ್ದು ನಾವು ಹೇಳ್ತೀವಿ ಅಂತ ಹೇಳ್ತೀವಿ. ಅವ್ರು ಹೇಳಿದ್ದನ್ನೇ ನೆಟ್ಟಿಗೆ ಹೇಳ್ತೀವಿ ಅನ್ನೋದೇ ಬರೋದಿಲ್ಲ. ಇನ್ನು ಅವ್ರು ಹೇಳದೇ ಇದ್ದನ್ನು ಹೇಳ್ತೀವಿ ಅಂತ ಅನ್ನೋ ಮಾತಾಡಬೇಕಾದ್ರೆ ಎಷ್ಟೋ ಒಂದು ವಿಶ್ವಾಸ, ಆ ತಮ್ಮ ಜ್ಞಾನದ ಬಗ್ಗೆ, ತಮ್ಮ ವಿಚಾರದ ಬಗ್ಗೆ ಅವ್ರಿಗೆ ಇರ್ತಕ್ಕಂತಹ ಆ ಒಂದು ದೃಷ್ಟಿ, ವ್ಯಾಸರಾಜರು ತೋರಿಸಿರ್ತಕ್ಕಂತಹ ಒಂದು ಕ್ರಮ, ಒಂದೊಂದು ಮಾತು ಕೂಡ ವಿದ್ವಾಂಸರಿಗೆ ಆಹಾರ. ವ್ಯಾಸರಾಜರು ಒಂದು ಮಾತಾಡಿದ್ರು ಅಂತಂತಂದ್ರೆ ವಿಜೇಂದ್ರ ಸ್ವಾಮಿಗಳವರು ಬರ್ತಾರೆ, ರಾಮಾಚಾರ್ಯ, ತರಂಗಡಿ ರಾಮಾಚಾರ್ಯ ಬರ್ತಾರೆ, ಕಂಠಕೋದ್ಧಾರಕಾರ ಬರ್ತಾರೆ, ಮುಂದಿನ ಎಲ್ಲ ವಿದ್ವತ್ ಪ್ರಪಂಚ ವ್ಯಾಸರಾಜರ ವಾಕ್ಯಕ್ಕೆ ಎಷ್ಟು ಅವರು ಅಲ್ಲಿ ಏನರ್ಥ ಹೆಂಗ್ ವಿಚಾರ ಅಂತ ಅನ್ನೋ ಒಂದು ಕುತೂಹಲವನ್ನು ತೋರಿಸ್ತಾರೆ. ಆ ಕುತೂಹಲ ಶ್ರೀಮದಾಚಾರ್ಯ ಗ್ರಂಥಕ್ಕೂ ಇಲ್ಲ, ಟೀಕಾರಾಯರ ಗ್ರಂಥಕ್ಕೂ ಇಲ್ಲ. ಅಂಥ ಒಂದು ಮುಂದಿನ ಸಕಲ ವಿದ್ವತ್ ಪ್ರಪಂಚ ಮುಗಿದು ಬಿದ್ದಿದ್ದು ಯಾರ ಗ್ರಂಥಕ್ಕೆ? ಅದು ವ್ಯಾಸರಾಜರ ಗ್ರಂಥ. ಇದು ವ್ಯಾಸರಾಜರ ವೈಭವ, ಸಾಮಾನ್ಯ ಅಲ್ಲ. ಶ್ರೀವ್ಯಾಸ ಯೋಗಿ ಹರಿಪಾದರಾಗಿ. ಕಾರಣ ಹರಿಪಾದರಾಗಿ. ಅವರು ಯಾರ ಪಾದವನ್ನು ಹಿಡಿದಿದ್ದಾರೋ ಹರಿಪಾದವರು. ಏನು ಹರಿಪಾದ ಶಬ್ದದ ಅರ್ಥ? ಹರಿ ಅಂದ್ರೆ ನರಹರಿ ಅಂತ ಅರ್ಥ. ಹರಿ ಅಂದ್ರೆ ನರಸಿಂಹದೇವರು, ಅವ ನರಹರಿ. ಅಂತಹ ನರಸಿಂಹದೇವರ ಪಾದವನ್ನು ಗಟ್ಟಿಯಾಗಿ ಹಿಡಿದವರವರು. ಅಂದ್ರೆ ನರಸಿಂಹದೇವರ ಪಾದವನ್ನು ಹಿಡಿದವರು ಅಂತಂತಂದ್ರೆ ಅವ್ರು ಏನು ಮಾಡಿದ್ರು ಕೂಡ ಹೊಸದೇ ಇರ್ತದೆ. ಹೌದು, ಯಾಕೆ ನಮ್ಮ ನರಸಿಂಹನೇ ಹೊಸ ರೂಪ. ನಮ್ಮ ಪರಮಾತ್ಮ ಆ ರೂಪ ತಂದಲ್ಲ, ಮುಖವೊಂದು ಮೈ ಒಂದು ಅದನ್ನು ಫಿಕ್ಸ್ ಮಾಡಿಕೊಂಡು ಅದು ಬಂದಿದ್ದು ಕೂಡ ಎಲ್ಲಾರು ಬಂದರಂತೆ ಬಂದ.
ಬೇರೆ ಎಲ್ಲ ರೂಪದಲ್ಲಿ ಪರಮಾತ್ಮ ಯಾರೋ ವಸುದೇವನೋ ದೇವಕಿನೋ ದಶರಥನೋ ಕೌಸಲ್ಯನೋ ಅವ್ರನ್ನೋ ಇವ್ರನ್ನೋ ಎಲ್ಲಾರನ್ನೂ ಇಟ್ಕೊಂಡು ಅಲ್ಲಿ ಇಲ್ಲಿ ಅವ್ರ ಮನೆಯಲ್ಲಿ ಬಂದ ಅಂತ ಇಲ್ಲಿ ಬಂದಿದ್ದು ಎಲ್ಲಿ ಸ್ವಾಮಿ ಬಂದಿತ್ತು? ಸ್ತಂಭೆ ಸಭಾಯಾಂ ಮೃಗಂ ನ ಮಾನುಷಂ. ಏನು ಆ ರೂಪದ ಅದ್ಭುತ ಪ್ರಾಕಟ್ಯ ಇದೆಯಲ್ಲ, ಅಂತಹ ನರಸಿಂಹದೇವರ ಪೂರ್ಣ ಆ ಒಂದು ಅಧಿಷ್ಠಾನ, ಅದನ್ನು ವಿಜೇಂದ್ರ ಸ್ವಾಮಿಗಳವರು ತಮ್ಮ ಸ್ತೋತ್ರದಲ್ಲಿ ಅದನ್ನು ವ್ಯಾಸರಾಜರ ಆ ಒಂದು ಮಹತ್ವವನ್ನು ತಿಳಿಸ್ತಾ ಅದನ್ನು ಅಂತ ಇದ್ದಾರೆ. ಅವರು ನರಸಿಂಹದೇವರ ಅಧಿಷ್ಠಾನ ಸ್ವರೂಪರಾಗಿದ್ದಾರೆ. ಆದ್ದರಿಂದ ನರಸಿಂಹದೇವರ ಕಾರ್ಯದಂತೆ ಅವರ ಪ್ರತಿಯೊಂದು ಕಾರ್ಯವೂ ಕೂಡ ಎಲ್ಲರೂ ಕಣ್ಣು ಅರಳಿಸಿ ನೋಡಬೇಕು. ಅಷ್ಟು ಸುಲಭವಾಗಿ ಯಾರೂ ಕೂಡ ಅದನ್ನೇ ಏನು ಸಾಮಾನ್ಯ ಕೆಲಸ ಇದು ಅಂತ ಹಂಗೆ ವಿಚಾರವನ್ನು ಮಾಡಲಿಕ್ಕೆ ಶಕ್ಯ ಇಲ್ಲ. ಹಂಗೆ ವ್ಯಾಸರಾಜರು ಮಾಡಿರ್ತಕ್ಕಂತಹ ಗ್ರಂಥ ನಿರ್ಮಾಣ ಅನುಕ್ತ ಕಥನ ಹೆಂಗಂದ್ರಿ ಇದು ಹೇಳದೇ ಇದ್ದೇನೆ, ಮಧ್ವರಾಯರು ಹೇಳದೇ ಇದ್ದೇನೆ ಹೇಳಲಿಕ್ಕೆ ಆಗ್ತದೆ ಅಂತ ಏನು? ಮಧ್ವಾಚಾರ್ಯಗಿಂತ ಹೆಚ್ಚಾದ್ರು ವ್ಯಾಸರಾಜರು, ಟೀಕಾರಾಯರಿಗಿಂತ ಹೆಚ್ಚಾಯವರು. ಅವ್ರು ಹೇಳದೇ ಇದ್ದೇನೆ ಹೇಳ್ತೀನಿ ಅಂತ ಅಂತಾರಲ್ಲ, ಇವರು ಸ್ವಲ್ಪನಾದರೂ ಕೂಡ ಒಂದು ನಯವಿನಯ ಇಲ್ಲೇ ವ್ಯಾಸರಾಜರಿಗೆ ನೋಡಿ. ಹಿಂಗೆ ಕೆಲವರು ಆಕ್ಷೇಪ ಮಾಡೋದು, ವ್ಯಾಸರಾಜರ ಮೇಲೆ ಎಂದಿದ್ರು ಕೂಡ ಆಕ್ಷೇಪ ಬಂದೇ ಬರ್ತಿರ್ತದೆ, ಅದಕ್ಕೆ ಉತ್ತರನೂ ಸಿಗ್ತಿರ್ತದೆ. ಇಷ್ಟು ತಿಳ್ಕೊಂಡ್ಬಿಟ್ಟು ಅದಕ್ಕೆ ವಿಜೇಂದ್ರ ಸ್ವಾಮಿಗಳವರಂದ್ರು ನಮ್ಮ ಗುರುಗಳು ಸರಿ ಹೇಳಿದ್ದಾರೆ, ನೀವೇನು ಆಕ್ಷೇಪ ಮಾಡಬೇಡ ಅಲ್ರಿ. ಮತ್ತೆ ಅವ್ರು ಹೇಳದೇ ಇದ್ದೀನಿ ಹೇಳ್ತಾರೆ ಅಂತಂದ್ರೆ ಏನ್ ತಪ್ಪು? ಅವ್ರು ಹೇಳದೇ ಇದ್ದೀನಿ ಹೇಳ್ಬಾರ್ದು ಏನು? ಅವ್ರು ಹೇಳಿದ್ದೇ ಹೇಳಬೇಕು ಅಂತ ಏನು ನಿಯಮ ಇದೆಯೇನು? ಅಲ್ರಿ ಅವ್ರು ಹೇಳದೇ ಇದ್ದೀನಿ ಹೆಂಗ್ರಿ ಹೇಳ್ತಾರೆ? ಎಲ್ಲ ಹೇಳಿದ್ದಾರಲ್ಲ, ಅವರು ಎಲ್ಲ ಹೇಳಿದ್ದಾರೆ ಅಂತ ಏನು ಬರ್ದಿದ್ದಾರೇನವ್ರು? ನಮ್ಮ ಶ್ರೀಮದಾಚಾರ್ಯ ಹೇಳಿದ್ದಾರೆ ಎಲ್ಲ ಹೇಳಿದ್ದೀವಿ ಅಂತ ಅವ್ರು ಹೇಳೇ ಇಲ್ಲ. ವಕ್ಷ್ಯಾಮಿ ಲೇಷತಃ ಹೇಳ್ತಿದ್ದಾರೆ ಶ್ರೀಮದಾಚಾರ್ಯರು, ನಾವೆಲ್ಲ ಹೇಳಿಲ್ಲ, ಒಂದು ಲೇಷ ಅಷ್ಟೇ ಹೇಳ್ತೀವಿ ಅಂತಿದ್ದಾರೆ ಅವರು. ಅಂದಿಲ್ಲ ಗೀತಾ ಭಾಷೆಯಲ್ಲಿ ಹೇಳಬೇಕಾದ್ರೆ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತೋ ಪರಿಪೂರ್ಣಂ ಗುರೋಶ್ಚಾಂಗೀತಾರ್ಥಂ ವಕ್ಷ್ಯಾಮಿ. ಅವ್ರು ಶಕ್ತಿತಃ ಅಂತ ಹಾಕಿದ್ರು ಯಾರು? ನಮ್ಮ ಶ್ರೀಮದಾಚಾರ್ಯರು. ನನ್ನ ಶಕ್ತಿ ಇದ್ದಷ್ಟು ಎಲ್ಲ ಹೇಳ್ತೀರಿ ಅಂತಂದ ಕೂಡಲೇ ನಮ್ಮ ದೇವರಂದ ಬೇಡ, ನೀ ಶಕ್ತಿ ಇದ್ದಷ್ಟು ಎಲ್ಲ ಹೇಳಿದ್ರೆ ಓದೋರೇ ಯಾರು ಇಲ್ಲ. ನಮ್ಮ ಶ್ರೀಮದಾಚಾರ್ಯ ಎಲ್ಲ ಹೇಳಿದ್ರೆ ಯಾರು ಓದ್ತಾರೆ? ಅವರೇ ಓದ್ಬೇಕು. ಯಾರು ರುದ್ರದೇವರಿಗೆ ಓದ್ಲಿಕ್ಕೆ ಆಗೋದಿಲ್ಲ, ಶೇಷದೇವರಿಗೆ ಓದ್ಲಿಕ್ಕೆ ಆಗೋದಿಲ್ಲೋ? ನಿನ್ ಶಕ್ತಿ ಇರೋ ಅಷ್ಟು ಎಲ್ಲ ನೀ ಹೇಳೋದಿಲ್ಲ. ನೀ ಹೇಳೋದೇನೆ ಎಷ್ಟು? ಒಂದು ಲೇಷ ಹೇಳ್ತೀನಿ ಅಂತ ಬರೀ ಅಂತ ಯಾರ ಮಾತಿದು? ನಾರಾಯಣ ದೇವರ ಮಾತು. ಅಂತ ನಮ್ಮ ಶ್ರೀಮದಾಚಾರ್ಯರು ಏನೋ ವಿನಯದಿಂದ ಹೇಳಿದ್ದೆ, ಸ್ವಾಮಿ ನಿನ್ ವಿನಯ ಎಲ್ಲ ನಂಗೆ ಗೊತ್ತು, ಸಾಕ ಶಕ್ತಿತಃ ಶಬ್ದ ಬೇಡ, ಅದ್ರ ಬದಲಾಗಿ ಏನಿಟ್ಬಿಡಲಿ ಲೇಷತಃ, ಆ ಲೇಷತಃ ಶಬ್ದ ಇಡು ಅಂತ ಯಾರಂದಿದ್ದಾರೆ? ನಾರಾಯಣ ದೇವರು. ಅಂದ್ರೆ ಶ್ರೀಮದಾಚಾರ್ಯ ಎಷ್ಟು ಹೇಳಿದ್ದಾರೆ? ಎಲ್ಲ ಹೇಳಿಲ್ಲ. ಎಷ್ಟು ಹೇಳಿದ್ದಾರೆ ಅವರು? ಲೇಷತಃ, ಒಂದು ಲೇಷ ಹೇಳಿದ್ದಾರೆ. ಲೇಷ ಯಾಕೆ ಹೇಳಿದ್ದಾರೆ? ಮುಂದಿನದೆಲ್ಲ ವ್ಯಾಸರಾಜರು ಹೇಳಿ ಉಳಿಸಿದ್ದಾರೆ ಅಂತ ಅರ್ಥ, ಲೇಷತಃ ಶಬ್ದದ ಅರ್ಥ. ಆದ್ದರಿಂದ ಅನುಕ್ತ ಕಥನ ಆತ್ಮಾಪಿ ಎಲ್ಲವನ್ನು ಅವ್ರು ಹೇಳಿದ್ರು ಅಂತ ಯಾಕೆ ನೀವು ಅನ್ಕೊಂಡ್ರಿ? ಅವ್ರು ಹೇಳೇ ಇಲ್ಲ ನೋಡಿ. ಅವ್ರ ಮೊದಲನೇ ಗೀತಾ ಭಾಷೆದಲ್ಲೇ ನಿಮ್ಗೆ ನಿರ್ಣಯ ಸಿಕ್ತು, ಹೌದಾ? ಇನ್ನು ಅದರ ಮೇಲೆ ಎಲ್ಲ ಹೇಳಬೇಕು ಅಂತ ಅನ್ನೋ ವಿಚಾರ ಇದೆಯಲ್ಲ, ಹೇಳುವಂತಹ ಸನ್ನಿವೇಶ ಇದ್ದಾಗ ಹೇಳ್ತಾರೆ ಯಾವತ್ತು. ಈಗ ನೀವು ಕೂಡ ನೀವೆಲ್ಲ ಹೇಳ್ತೀರೇನು? ನಿಮ್ಗೆ ಏನೇನು ತಿಳಿದಿರ್ತದಲ್ಲ ಎಲ್ಲ ಮಾತಾಡ್ತೀರೇನು? ಮನೆಯೊಳಗೆ 100 ವಿಚಾರ ತಲೆಯಲ್ಲಿ ಇರ್ತದೆ. ಸುಮ್ಮನೆ ಒಂದಾದ್ಮೇಲೊಂದು 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 ನಿಮ್ಮ ಹೆಂಡತಿ ಮಕ್ಕಳು ಪರಿವಾರ ಅವ್ರ ಹತ್ರ ಎಲ್ಲ ಮಾತಾಡ್ತಾ ಇರ್ತೀರಾ? ಯಾವಾಗ ಮಾತಾಡ್ತೀರಿ? ಯಾವ ಸಂದರ್ಭ ಬಂದ ಈಗ ಮಾತಾಡಬೇಕು ಅಂತ ಮಾತಾಡ್ತೀರಿ, ಹೌದಾ? ಹಂಗೆ ನಮ್ಮ ಶ್ರೀಮದಾಚಾರ್ಯರಾಗಲಿ ಟೀಕಾಕೃತ್ಪಾದರಾಗಲಿ ಅವರು ಯಾವ್ದು ಹೇಳಬೇಕೋ ಸಂದರ್ಭಕ್ಕೆ ಅಷ್ಟಂಶ ಹೇಳಿದ್ದಾರೆ. ಈಗಿನ ಸಂದರ್ಭಕ್ಕೆ ಏನು ಹೇಳಬೇಕಾಗಿದೆ ಅದನ್ನು ನಾವು ಹೇಳ್ತಾ ಇದ್ದೀವಿ. ಆದ್ದರಿಂದ ಅನುಕ್ತ ಕಥನ ಆತ್ಮಾಪಿ ಅವ್ರು ಹೇಳದನ್ನು ನಾವು ಹೇಳಿದರೆ ಏನು ತಪ್ಪಿದೆ ಅದರಲ್ಲಿ? ಅಂದ್ರೆ ಯಾಕಂತಾರೆ ಅಂತಂದ್ರೆ ಅದಕ್ಕೆ ವಿಜೇಂದ್ರ ಸ್ವಾಮಿಗಳು ನಮ್ಗೆ ತಿಳಿಸಿಕೊಟ್ರು. ಏನಂತ? ಅನುಕ್ತ ಕಥನ ದೋಷ ಅಲ್ಲ. ಅವ್ರು ಹೇಳದೇ ಇದ್ರೆ ಹೇಳ್ತೀವಿ ಅಂತಂದ್ರೆ ಅದೇನು ತಪ್ಪಲ್ಲ. ಯಾವಾಗ ತಪ್ಪಾಗ್ತಿತ್ತು? ಅಜ್ಞಾತ ಕಥನ ಆತ್ಮಾಪಿ ಹಿಂಗಂದ್ರ ಅವ್ರಿಗೆ ತಿಳಿದೇ ಇದ್ದಿದ್ದು ನಾವು ಹೇಳ್ತೀವಿ ವ್ಯಾಸರಾಜರು ಅಂದಿದ್ದಾರೆ. ಏನ್ರಿ ವ್ಯಾಸರಾಜರೇ ಹಿಂಗ್ಯಾಕೆ ಮಾತಾಡ್ತೀವಿ? ಶ್ರೀಮದಾಚಾರ್ಯ ತಿಳಿದೇ ಇದ್ದು ನೀವು ಯಾಕೆ ಹೇಳ್ತೀವಿ? ಅದು ಹೆಂಗೆ ಸಾಧ್ಯ? ಪ್ರಶ್ನೆ ಮಾಡಬೇಕು. ಅವ್ರು ತಿಳಿದೇ ಇದ್ದನ್ನು ಹೇಳ್ತೀವಿ ಅಂತ ಅಲ್ಲಿಲ್ಲ. ಏನಂದಿದ್ದಾರೆ ಅವರು? ಅವ್ರು ಹೇಳದೇ ಇದ್ದನ್ನು ಹೇಳ್ತೀವಿ. ಇದು ವ್ಯಾಸರಾಜರ ಗ್ರಂಥದ ವೈಭವ. ಹಿಂಗೆ ವ್ಯಾಸತ್ರಯ ಬಂದಿರತಕ್ಕಂತಹ ಅಕ್ರಮ. ಆದ್ದರಿಂದಲೇ ಆ ವ್ಯಾಸತ್ರಯದ ವೈಭವವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಏನಂದಿದ್ದಾರೆ ವಾದೀಂದ್ರ ತೀರ್ಥರು ಹೇಳಬೇಕಾರೆ, ಮಧ್ವ ಸಿದ್ಧಾಂತ ನಾಮ್ನಃ ಮಾಯಾತಂತ್ರ ಮರಾರಿಸ್ಮಯಮಪನಯತೋ ಮಧ್ವ ಸಿದ್ಧಾಂತ ನಾಮ್ನಃ. ಮಾಯಾವಾದ ಅನ್ನತಕ್ಕಂತಹ ಅದ್ವೈತ ಮತ ಅನ್ನತಕ್ಕ ಹಿರಣ್ಯಕಶಿಪುವನ್ನೇ
ಅದನ್ನು ಸೀಳಬೇಕು ಅಂತ ಆದರೆ ಬೇರೆಯವರು ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಯಾರು ಬರಬೇಕಲ್ಲಿ? ನರಸಿಂಹದೇವರೇ ಬರಬೇಕು. ಹಂಗೆ ಆ ನರಸಿಂಹದೇವರಂತೆ ಬಂದಿರತಕ್ಕಂತಹ ಒಂದು ಸಿದ್ಧಾಂತ ಮಧ್ವ ಸಿದ್ಧಾಂತನ ಅನ್ನ ನೇತ್ರಾಣಿವತ್ರಯೋ ಪಿತೃಜಗತಿರ್ಹರೇ ಇಂಧತೆ ಯತ್ಪ್ರಬಂಧಾ. ನರಸಿಂಹದೇವರೇನೋ ಬಂದಿದ್ದು ಆಯ್ತು. ನಮ್ಮ ಸ್ವಾಮಿ ಯಾವ ಮತ? ಶ್ರೀಮದಾಚಾರ್ಯ ಸಿದ್ಧಾಂತನೇ ಒಂದು ನರಸಿಂಹದೇವರು. ಆ ನರಸಿಂಹದೇವರ ರೂಪ ಪ್ರಕಟ ಆಯಿತು, ಮಧ್ವ ಸಿದ್ಧಾಂತ ಬಂತು. ಆದರೆ ನರಸಿಂಹದೇವರು ಬಂದನೇ ಹೊರತು ಬಂದಿರತಕ್ಕ ನಮ್ಮ ಸ್ವಾಮಿ ನರಸಿಂಹದೇವರು ಕಣ್ಣು ಬಿಟ್ಟು ನಮ್ಮನ್ನು ನೋಡ್ಬೇಕಲ್ಲ. ಆ ಕಣ್ಣಿನಂತೆ ಇರತಕ್ಕಂತಹ ಗ್ರಂಥ ಯಾವುದದು? ನೇತ್ರಾಣಿವತ್ರಯೋಪಿ. ವ್ಯಾಸರಾಜರು ಮಾಡಿರತಕ್ಕಂತಹ ವ್ಯಾಸತ್ರಯ, ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ, ಮಧ್ವ ಸಿದ್ಧಾಂತ ಎಂಬತಕ್ಕಂಥ ನರಸಿಂಹದೇವರ 3 ಕಣ್ಣವು. ಅಂಥ ಗ್ರಂಥವನ್ನೇ ಜಗತ್ತಿಗೆ ಅನುಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ಸಾಮಾನ್ಯ ಅಲ್ಲ. ಅಲ್ಲ, ಯಾವಾಗ 2 ಕಣ್ಣು ಇರ್ತವೆ, 3 ಕಣ್ಣು ಹೇಳಿಬಿಟ್ರಲ್ಲ. ಹೌದು, 3 ಕಣ್ಣು ಅಂತ ಯಾಕೆ ಈ ಮಾತನಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಬಂದರೆ, ಅದಕ್ಕೆ ನೇತ್ರಾಣಿವತ್ರಯೋಪಿ ತ್ರಿಜಗತಿರ್ಹರೇ ಇಂಧತೆ ಯತ್ಪ್ರಬಂಧಾ. ನರಸಿಂಹದೇವರು ಎಲ್ಲಿಂದ ಬಂದಿದ್ದಾನಪ್ಪ? ಎಲ್ಲಿಂದ ನರಸಿಂಹದೇವರು ಬಂದಿದ್ದು? ಕಂಬದಿಂದ ಹೋದನು. ಯಾರು ಕಂಬಕ್ಕೆ ಅಭಿಮಾನಿ? ಮಾರುತೃದೇವರು. ಅಂತ ಮಾರುತೃದೇವರು ಒಳಗಿರ್ತಕ್ಕಂಥ ರೂಪ ಅದು ಯಾವುದದು? ನರಸಿಂಹ ರೂಪ. ಅಂದೇಲೆ ಒಳಗಿರ್ತಕ್ಕ ರೂಪ, ಹೊರಗಿರೋ ರೂಪ ಏನೋ ಅದೇ ಒಂದು ಬಿಂಬ ಪ್ರತಿಬಿಂಬ ಭಾವ, ಹೌದಲ್ಲ? ಅಂದೇಲೆ ಪ್ರತಿಬಿಂಬ ಮಾರುತೃದೇವರು. ಅವರಿಗೆ 3 ಕಣ್ಣು ಅಂತಂದ್ರೆ ಬಿಂಬ ರೂಪ ಕೂಡ ಯಾವ ಕಣ್ಣಿದೆ? 3 ಕಣ್ಣಿದ್ದಾವೆ. ಅದಕ್ಕೆ ವ್ಯಾಸರಾಜರು ಏನು ಮಾಡಿದ್ರು? ಅವರು ನೇತ್ರಾಣಿವತ್ರಯೋ ಪಿತೃಜಗತಿರ್ಹರೇ ಇಂಧತೆ ಯತ್ಪ್ರಬಂಧಾ. ಹಿಂಗೆ ಆ ವ್ಯಾಸತ್ರಯ ಅನ್ನತಕ್ಕಂಥದ್ದು ನೇತ್ರತ್ರಯದಂತೆ ಇರ್ತಕ್ಕಂತಹ ಗ್ರಂಥಗಳು ಸಾಮಾನ್ಯ ಅಲ್ಲ. ವ್ಯಾಸರಾಜರ ನ್ಯಾಯಾಮೃತ ಬಂದಾಗ ಕಾಶಿಯಲ್ಲಿರ್ತಕ್ಕಂತಹ ಸಕಲ ವಿದ್ವತ್ ಪ್ರಪಂಚ ಹರ್ಷೋದ್ಗಾರ ಮಾಡಿದ್ರಂತೆ. ಏನು ಅದ್ಭುತ ಗ್ರಂಥ! ಅದ್ವೈತವನ್ನು ಖಂಡನವನ್ನು ಮಾಡಲಿಕ್ಕೆ ಇದುವರೆಗೂ ಕೂಡ ಯಾವ ಗ್ರಂಥನೂ ಸಮರ್ಥ ಆಗಿರಲಿಲ್ಲ. ಈಗ ಚಲೋ ಗ್ರಂಥ ಬಂತು. ಯಾಕೆ? ಅದ್ವೈತವನ್ನು ಖಂಡನ ಮಾಡಬೇಕು ಅಂತ ಅವ್ರಿಗೂ ಎಲ್ಲ ಅಪೇಕ್ಷಾನೇ. ಯಾರಿಗೆ? ನೈಯಾಯಿಕರಿಗೆ, ತಾರ್ಕಿಕರಿಗೆ, ಸಾಂಖ್ಯದವರಿಗೆ, ಇನ್ನೊಬ್ಬರಿಗೆ. ಎಲ್ಲರೂ ಭೇದ, ಜಗತ್ತು, ಸತ್ಯ, ಪಂಚಭೇದವನ್ನು ಒಪ್ಪೋರು, ಇದೆಲ್ಲ ಅವ್ರಿಗೂ ಎಲ್ಲ ಇದ್ದೇ ಇದೆ. ಆದರೆ ಆಗ್ತಿರ್ಲಿಲ್ಲ. ಯಾಕೆ ಆಗ್ತಿರ್ಲಿಲ್ಲ ಅಂದ್ರೆ ಅದ್ವೈತವನ್ನು ಖಂಡನ ಮಾಡೋದು ಅಂದ್ರೆ ಅಷ್ಟು ಕಷ್ಟ. ಎಲ್ಲ ಹಿಡಿದ್ರು ಜಾಗ್ತದೆ. ಮೈಯೆಲ್ಲ ಹರಳೆ ಎಣ್ಣೆ ಹಚ್ಕೊಂಡಿರ್ತಕ್ಕಂಥ ವ್ಯಕ್ತಿಯನ್ನು ಹಿಡಿಲಿಕ್ಕೆ ಆಗ್ತದ? ಅವನು ಹಿಡಿಲಿಕ್ಕೆ ಹೋದ್ರೆ ನಮ್ಮ ಏನೋ ಹರಳೆಣ್ಣೆ ಆಗಿ ಹೋಗ್ತದೆ. ಹಂಗೆ ಅದ್ವೈತ ಖಂಡನ ಮಾಡ್ಲಿಕ್ಕೆ ಹೋದವರೆಲ್ಲ ಅದ್ವೈತಗಳೇ ಆಗಿಬಿಟ್ರು ಕೈ. ಇದು ಅದ್ವೈತದಲ್ಲಿರ್ತಕ್ಕಂತಹ ಒಂದು ಸನ್ನಿವೇಶ. ಯಾರು ಅದನ್ನು ಸರಿಯಾಗಿ ಹಿಡಿಯೋರು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ವ್ಯಾಸರಾಜರು ಕೊಟ್ಟಿರತಕ್ಕಂತಹ ನ್ಯಾಯಾಮೃತ ಅದ್ವೈತವನ್ನು ಸಮರ್ಥ ಖಂಡನ ಮಾಡತಕ್ಕ ಗ್ರಂಥ. ಇಂಥ ಗ್ರಂಥ ಬರೆದಿದ್ದಾರೆ ವ್ಯಾಸರಾಜರು ಅಂತ ಎಲ್ಲರೂ ಕೂಡ ಆ ವ್ಯಾಸರಾಜರಿಗೆ ಆ ಒಂದು ಗೌರವವನ್ನು ಕೊಡತಕ್ಕಂತಹ ಆ ಒಂದು ಸನ್ನಿವೇಶ ಏನಿದೆ ಅದರ ಬುದ್ಧಿಯಲ್ಲಿ ಇಟ್ಟುಕೊಂಡೆ ಅಂದ್ರೆ ಈ ಮಾತನ್ನೇ ಅದ್ವೈತವಾದೇ ಕೃತ ಮೂಲ ಭಂಗ ಮಹಾಪ್ರತೀಶಃ ವಿಷಯೇಶ್ವಸಂಗಃ ಲಕ್ಷ್ಮೀಶ ಪಾದಾಂಬುಜಮತ್ತ ಭೃಂಗಃ ಸದಾ ದಶ ಪ್ರಜ್ಞನಯ ಪ್ರಸಂಗಃ. ಅದ್ವೈತವಾದವನ್ನೇ ಹಂಗೆ ಹಿಂಗೆ ಖಂಡನ ಅಲ್ಲ, ಕೃತ ಮೂಲ ಭಂಗ, ಬೇರೆ ಸಮೇತ ಅದನ್ನು ಕಿತ್ತಾಕತಕ್ಕಂತಹ ವಿಚಾರ, ಅದು ವ್ಯಾಸರಾಜರು ಮಾಡಿರ್ತಕ್ಕಂತಹ ಕೆಲಸ. ಕಾಶಿಯಲ್ಲಿ ಅವರಿಗೆ ಗೌರವವನ್ನು ಕೊಡಬೇಕು ಅಂತಿದ್ದಾಗ ನಮ್ಮ ವ್ಯಾಸರಾಜರು ಅಂದ್ರು, ನಿಮ್ಮ ಗೌರವಕ್ಕೋಸ್ಕರವಾಗಿ ನಾವು ಗ್ರಂಥ ಬರೆದಿಲ್ರು. ನಾವು ಬರೆಯೋದು ಏನಿದ್ರು ಕೂಡ ಯಾರಿಗೋಸ್ಕರ? ಪರಮಾತ್ಮ ಪ್ರೀತಿಗೋಸ್ಕರ. ಸದಾ ದಶ ಪ್ರಜ್ಞನಯ ಪ್ರಸಂಗ. ಮಧ್ವ ಸಿದ್ಧಾಂತದ ಮಹತ್ವ ಏನು ಅಂತ ತಿಳಿಸೋದಕ್ಕೋಸ್ಕರ, ಮಧ್ವರಾಯರ ಸೇವಾಕ್ಕೋಸ್ಕರ ಹೊರತು ನೀವು ಪ್ರಶಸ್ತಿ, ಪುರಸ್ಕಾರ, ಆದರ, ಗೌರವ ನಿಮ್ಮಿಂದ ಏನೋ ಅದು ಇದು ತಗೋಬೇಕು ಅಂತ ನಾವು ಗ್ರಂಥ ಬರೆದಿದ್ದು ಅಲ್ಲ. ಅದಕ್ಕೆ ಮತ್ತೊಂದು ಗ್ರಂಥವನ್ನು ಅವರು ಕಳಿಸಿಕೊಟ್ರು. ಯಾವ ಗ್ರಂಥ? ತರ್ಕತಾಂಡವ. ಕಾಶಿಯಲ್ಲಿದ್ದವರೆಲ್ಲ ತಾರ್ಕಿಕರು, ತರ್ಕಶಾಸ್ತ್ರದಲ್ಲಿ ಚತುರರು. ಆ ತರ್ಕಮತವನ್ನು ಖಂಡನ ಮಾಡತಕ್ಕ ಆ ಗ್ರಂಥ ಯಾವಾಗ ಬಂತು? ಸದಾ ದಶ ಪ್ರಜ್ಞನಯ ಪ್ರಸಂಗ. ಹಿಂಗೆ ತಮ್ಮ ತರ್ಕತಾಂಡವದಿಂದ ಅಂದ್ರೆ ಏನ್ ತಾತ್ಪರ್ಯ? ಕಾಂಪ್ರಮೈಸ್ ಅಲ್ಲ. ಇದನ್ನು ತೋರಿಸ್ತಾ ಇದ್ದಾರೆ ವ್ಯಾಸರಾಜರು. ನಾವು ಯಾವುದಕ್ಕೂ ಕೂಡ ನಿಮ್ದು ಸರಿ ನಮ್ದು ಸರಿ, ಒಟ್ಟಲ್ಲಿ ಎಲ್ಲ ಒಂದು ಹೆಂಗೋ ಒಂದು ಆಗಿಬಿಡೋಣ, ಎಲ್ಲ ಸೇರ್ಕೊಂಡ್ಬಿಡೋಣ ಅಂತ ಆ ಕ್ರಮದಿಂದ ಇರ್ತಕ್ಕಂತಹ ನಮ್ಮ ವಿಚಾರ ಅಲ್ಲ. ಇದೇ ಸರಿ, ಇದು ತಪ್ಪು, ಇದನ್ನೇ ಜಗತ್ತಿಗೆ
ಹಂಗೆ ಹಿಂಗೆ ವ್ಯವಸ್ಥೆ ಅಲ್ಲ. ಪ್ರತಿಸೂತ್ರಂ ಪ್ರಕಾಶ್ಯೇತೆ ಘಟನಾ ಘಟನೆ ಮಯ. ಒಂದೊಂದು ಸೂತ್ರ, ಒಂದೊಂದು ಶಬ್ದ, ಒಂದೊಂದು ಅಕ್ಷರ, ಪ್ರತಿಯೊಂದರಲ್ಲೂ ಕೂಡ ಶ್ರೀಮದಾಚಾರ್ಯ ಏನು ಹೇಳಿದ್ದಾರೆ ಅದೇನೇ ಸರಿ. ಅದಕ್ಕೆ ವ್ಯತ್ಯಾಸ ಯಾರ್ಯಾರು ಮಾತನಾಡಿದ್ದಾರೆ ಅವರೆಲ್ಲರೂ ಕೂಡ ಅದು ಹೊಂದಾಣಿಕೆ ಆಗೋದಿಲ್ಲ. ಇದನ್ನು ತೋರಿಸ್ತಕ್ಕಂತಹ ಒಂದು ಗ್ರಂಥ ನಿರ್ಮಾಣನೆ ವ್ಯಾಸರಾಜರು ಮಾಡಿರ್ತಕ್ಕಂಥದ್ದು ತಾತ್ಪರ್ಯ ಚಂದ್ರಿಕಾ. ಹಿಂಗೆ ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾ ಆ ಗ್ರಂಥಗಳಿಂದ ಮಧ್ವ ಸಿದ್ಧಾಂತ ದುಗ್ಧಾಬ್ಧಿ ವೃದ್ಧಿ ಪೂರ್ಣ ಕಲಾಧರ ವ್ಯಾಸರಾಜಯತೀಂದ್ರೋ ಮೇ ಭೂಯಾತ್ ಈಪ್ಸಿತ ಸಿದ್ಧಯೇ. ಮತ್ತು ಸಿದ್ಧಾಂತ ಅಂಬತಕ್ಕಂತಹ ಕ್ಷೀರ ಸಮುದ್ರ ಪೂರ್ಣಚಂದ್ರ ಬಂದಾಗ ಹೆಂಗೆ ಮ್ಯಾಲಕ್ಕೆ ಉಕ್ಕಬೇಕು ಆ ಒಂದು ಕ್ರಮದಂತೆ ಅದನ್ನು ಸಂಪೂರ್ಣ ಅಭಿವೃದ್ಧಿಯನ್ನು ತಂದಿರತಕ್ಕಂತಹ ಮಹಾನುಭಾವರು ವ್ಯಾಸರಾಜರು. ಅಂತಹ ವ್ಯಾಸರಾಜರ ಕಾರ್ಯವನ್ನೇ ನಾವು ನೀವು ಎಷ್ಟು ಕೊಂಡಾಡಿವರು. ಅವರ ವೈಭವವನ್ನೇ ವೇದವ್ಯಾಸದೇವರೇ ಹೇಳಿದ್ದಾರೆ. ಶ್ರೀಮುಷ್ಣ ಮಹಾತ್ಮ್ಯದಲ್ಲಿ ಹೇಳಬೇಕಾದರೆ ಅಲ್ಲಿ ತಿಳಿಸ್ತಕ್ಕಂತಹ ಸನ್ನಿವೇಶದಲ್ಲಿ ಏನಂದಿದ್ದಾರೆ ಅವರು? ಮುನಿತ್ರಯ ಮುದೀರಿತಂ ಅಂದಿದ್ದಾರೆ. ಇವರು ಮುನಿತ್ರಯರು. ಯಾರು ಮುನಿತ್ರಯರು? ಮಧ್ವರಾಯರು, ಟೀಕಾರಾಯರು, ವ್ಯಾಸರಾಯರು. ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದೀರಿತಂ. ಮಧ್ವರಾಯರು ಕಲ್ಪವೃಕ್ಷ, ಟೀಕಾರಾಯರು ಕಾಮಧೇನು, ಚಿಂತಾಮಣಿ ವ್ಯಾಸರಾಜ. ಮೂರು ಅಂಶ ಇಟ್ಟಿದ್ದಾರೆ. ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಮೂರು ಲೋಕಕ್ಕೆಲ್ಲ ಸಕಲಾಭೀಷ್ಟವನ್ನು ಕೊಡತಕ್ಕ ವಸ್ತುಗಳಿದ್ದಾವಲ್ಲ, ಹಾಗೆ ಕಲ್ಪವೃಕ್ಷದಂತೆ ಶ್ರೀಮದಾಚಾರ್ಯ. ಏನು ಕಲ್ಪವೃಕ್ಷ? ಕಲ್ಪವೃಕ್ಷದಂತೆ ಮಧ್ವರಾಯರು ಅಂತ ಯಾಕಂದ್ರು, ಕಾಮಧೇನುವನಂತೆ ಟೀಕಾರಾಯರು ಅಂತ ಯಾಕಂದಿದ್ದಾರೆ? ಕಾರಣ ಇಷ್ಟೇನೆ. ಕಲ್ಪವೃಕ್ಷ, ಕಾಮಧೇನು ಅವೆರಡು ಇದ್ದಾವಲ್ಲ, ಕಲ್ಪವೃಕ್ಷ ನಾವಿದ್ದಲ್ಲಿಗೆ ಬರೋದಿಲ್ಲ, ಅವರಿದ್ದಲ್ಲಿ ನಾವು ಹೋಗ್ಬೇಕು. ಹೌದು, ಕಲ್ಪವೃಕ್ಷ ಎಲ್ಲಿರ್ತದೋ ಅಲ್ಲಿಗೆ ನಾವು ಹೋಗ್ಬೇಕು. ನಮ್ಮನಿಗೆ ಕಲ್ಪವೃಕ್ಷ ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಮನೆಗೆ ಏನಾದರೂ ಸ್ವಲ್ಪ ನಂಗೆ ಜಾಗ ಕೊಡ್ರಿ ಅಂತ ಹಂಗಿರ್ತಾರೆ. ನಾವಿದ್ದಲ್ಲಿಗೆ ಬರೋದಿಲ್ಲ, ಅವರಿದ್ದಲ್ಲಿ ನಾವು ಹೋಗ್ಬೇಕು. ಆಮೇಲೆ ಫಲ ಅಂದ್ರೆ ಕಲ್ಪವೃಕ್ಷದಿಂದ ಫಲ ಪಡೆಯೋದಿದೆಯಲ್ಲ ಅದು ಅಷ್ಟು ಸುಲಭ ಇಲ್ಲ. ಯಾಕೆ? ಅದಿದ್ದಲ್ಲಿ ನಾವು ಹೋಗ್ಬೇಕು, ಅದಿನ್ನೂ ಟೈಮ್ ಬಹಳ ತಡ ಇದೆ. ಅಂದ್ರೆ ಕಡೆಗೆ ಫಲ ಬರುವುದು ಅಲ್ಲಿಂದ ಅಂತ ಅರ್ಥ. ಅಂದ್ರೆ ಕಡೆಗೆ ಅಂದ್ರೆ ಏನರ್ಥ? ಓಂ ಏದಾಮನಾಥ್ ಓಂ ಬ್ರಹ್ಮಸೂತ್ರದಲ್ಲಿ ನಿರ್ಣಯವನ್ನು ಮಾಡುತ್ತಾ ಮೋಕ್ಷಕ್ಕೆ ಹೋಗತಕ್ಕಂತ ಸಕಲ ಜೀವರಾಶಿಗಳು ಕೂಡ ಪರಮಾತ್ಮನ ಅನುಗ್ರಹವನ್ನು ಪೂರ್ಣ ಮಟ್ಟದಲ್ಲಿ ಹೊಂದಬೇಕು ಅಂತಾದರೆ ತಮ್ಮ ತಮ್ಮ ಗುರುಗಳಿಂದ ಯೋಗ್ಯವಾಗಿರತಕ್ಕಂತಹ ಉಪದೇಶವನ್ನು ಪಡೆದ ಮೇಲೂ ಕೂಡ ಇನ್ನೂ ಪರಮಾತ್ಮನ ಆ ಒಂದು ಅನುಗ್ರಹ ಆಗಲಿ ಮತ್ತು ಅಪರೋಕ್ಷ ಆಗಲಿ ಯಾಕಾಗಿಲ್ಲ ಅಂತ ಪ್ರಶ್ನೆ ಬಂದಾಗ ವಾಯುದೇವರ ಉಪದೇಶವನ್ನು ಪಡೆದ ಮೇಲೆ ಭಗವದ್ ಅಪರೋಕ್ಷ ಆಗ್ತದೆ. ಅದು ಕಲ್ಪವೃಕ್ಷ, ಅದು ಕಡೆಗೆ ಸಿಗೋದದು, ಈಗಲೇ ಸಿಗೋದಿಲ್ಲ. ಶ್ರೀಮಧ್ವ ಕಲ್ಪವೃಕ್ಷಸ್ತು ಅಂದ್ರೆ ಕಲ್ಪವೃಕ್ಷ ಯಾರು? ಮಧ್ವರಾಯರು. ಅದು ಲಘುನೆ ಸಿಗೋದಿಲ್ರೋ, ಅದಕ್ಕೆ ಅವರು ಕಲ್ಪವೃಕ್ಷ ಅಂತ ಇಟ್ಟಿದ್ದಾರೆ. ಆದ್ರೆ ಅದು ಅಲ್ಲಿ ನಾವು ಮುಟ್ಲೇಬೇಕು ಮುಂದೆ. ಹಂಗಾರೆ ಎರಡನೇ ಸ್ಥಾನದಲ್ಲಿ ಯಾರಿದ್ದಾರೆ? ಜಯಾರ್ಯ ಕಾಮಧುಕ್ ಸ್ಮೃತಃ. ಕಾಮಧೇನು ಯಾರಾಗಿದ್ದಾರೆ? ಟೀಕಾಕೃತ್ಪಾದರು ಅಂದಿದ್ದಾರೆ. ಅವ್ರು ಕಾಮಧೇನು ಅಂತ ಯಾಕೆ ಕರೆದ್ರು ಅವರನ್ನೇ ಅಂತ ಪ್ರಶ್ನೆ ಬಂದಾಗ, ಕಾಮಧೇನು ಅಂತಂದ್ರೆ ಸಾಮಾನ್ಯ ಆಕಳನ್ನು ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಇರ್ತದೆ. ಮನೇಲಿ ಆಕಳು ಕಟ್ಕೊಂಡವ್ರಿಗೆ ಗೊತ್ತಾಗ್ತದೆ. ಹೌದಾ? ಬರೀ ಹಾಲು ಕುಡಿದವ್ರಿಗೆ ಗೊತ್ತಾಗೋದಿಲ್ಲ. ಒಂದು ಆಕಳ ಇಟ್ಟಿರ್ಬೇಕು ಮನೆಯೊಳಗೆ, ಆಗ ಗೊತ್ತಾಗ್ತದೆ. ಅಂತದ್ದು ಟೀಕಾರಾಯರ ಟೀಕಾ ವಾಕ್ಯಗಳಿದ್ದಾವಲ್ಲ, ಅದನ್ನು ಮೇಂಟೈನ್ ಮಾಡೋದು ಅಂತಂದ್ರೆ ಅದರಿಂದ ಯಾವ ಕ್ರಮದಿಂದ ಅದಕ್ಕೆ ಏನು ಪೋಷಣ ಆಗಬೇಕು, ಯಾವ ರೀತಿಯಿಂದ ಅದರಿಂದ ಹಾಲನ್ನು ತಗೋಬೇಕು, ಅದನ್ನು ಯಾವ ಕ್ರಮದಿಂದ ನಾವು ಅನುಗ್ರಹವನ್ನು ಪಡೆಯಬೇಕು ಅಂತಿದೆಯಲ್ಲ, ಅದು ಎಲ್ರಿಗೂ ಅಷ್ಟು ಸುಲಭ ಅದು ಆಗೋದಿಲ್ಲ. ಸ್ವಲ್ಪ ಅದಕ್ಕೆ ಏನ್ ಮಾಡಬೇಕು? ಶ್ರಮ ಪಡಬೇಕು ನೀವು ಕೂಡ. ಹಂಗೆ ಶ್ರಮ ಪಟ್ಟಾಗ ನಿಮಗೆ ಅಲ್ಲಿ ಅಮೃತ ಸಿಗ್ತದೆ. ಎಲ್ಲಿ? ಕಾಮಧೇನುವಿನಲ್ಲಿ. ಜಯಾರ್ಯ ಕಾಮಧುಕ್ ಸ್ಮೃತಃ. ಆದ್ರೆ ನಾವು ವ್ಯಾಸರಾಜರು ಹೆಂಗಿದ್ದಾರೆ ಅವರು ಅಂತಂದ್ರೆ ಚಿಂತಾಮಣಿಸ್ತು ವ್ಯಾಸಾರ್ಯ. ವ್ಯಾಸರಾಜರಿದ್ದಾರಲ್ಲ ಅವರು ಚಿಂತಾಮಣಿ ಅಂತ ಅನ್ಸುತ್ತೆ. ಅಂದ್ರೆ ಚಿಂತಾಮಣಿ ಅಂತಂತಂದ್ರೆ ಅದು ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು. ಈ ಊರಲ್ಲಿ ಈ ಊರಲ್ಲಿ ಇರ್ಬೋದು, ಮತ್ತೊಂದು ಊರಿಗೆ ಹೋದ್ರೆ ಅಲ್ಲೂ ತಗೊಂಡು ಹೋಗ್ಬೋದು. ಒಂದು ರತ್ನ ಇದ್ದಂತೆ ನಮ್ಮ ಜೊತೆಗೆ ಇಟ್ಕೊಂಡ್ಬಿಟ್ಟಿದ್ರೆ ಆಯ್ತು, ಅದಿದ್ರೆ ಸಾಕು. ಹಸಿವೆ ಇಲ್ಲ, ನೀರಡಿಕೆ ಇಲ್ಲ, ಯಾವ ತಾಪತ್ರೆ ಇಲ್ಲ, ಯಾವ ಚಿಂತೆ ಇಲ್ಲ, ಯಾವುದೇ ಒಂದು ಕಷ್ಟ ಇಲ್ಲ. ಆ ಕ್ರಮದಂತೆ ಇರತಕ್ಕಂತ ಆ ಒಂದು ವ್ಯಕ್ತಿಗಳು ಯಾರವರು? ವ್ಯಾಸರಾಜರು, ಚಿಂತಾಮಣಿಗಳವರು. ಅಂದ್ರೆ ವ್ಯಾಸರಾಜರನ್ನು ಮೊದಲು ಹಿಡಿರಿ, ಅಂದ್ರೆ ನಿಮ್ಗೆ ಚಿಂತಾಮಣಿ ಸಿಗ್ತದೆ. ಆ ಚಿಂತಾಮಣಿಯನ್ನು ಇಟ್ಟುಕೊಂಡು ಸಾಧನವನ್ನು ನಡೆಸಿರಿ, ಎಲ್ಲಾ ಚಿಂತೆಗಳೆಲ್ಲ ಪರಿಹಾರ ಆಗ್ತದೆ. ನಿಮಗೆ ಯೋಗ್ಯವಾಗಿರ್ತಕ್ಕ ಸಾಧನ ಸಂಪತ್ತೆಲ್ಲ ಸಿಗ್ತದೆ. ಆಮೇಲೆ ಸ್ವಲ್ಪ ಪರವಾಗಿಲ್ಲ, ಹಂಗಾರೆ ಈ ಕಾಮಧೇನು ಮನೆಗೆ ತರಬಹುದು ಅಂತ ಅನ್ನೋ ಕ್ರಮದಿಂದ ಆಮೇಲೆ ಕಾಮಧೇನು ತಗೊಂಡು
ಮಾಡೋದೇನು? ನನ್ನ ಹಿಂದೆ ಬರ್ರಿ, ನಾ ಹೆಂಗ್ ದಾರಿಲಿ ಹೋಗ್ತೀನೋ ಹಂಗೆ ನಿಮಗೂ ಕೂಡ ಅಲ್ಲಿಗೆ ಹೋಗಿ ಮುಟ್ಟಿಸ್ತೀನಿ. ಯಾವ ಒಂದು ನೆರಳಿಗೆ? ಕಲ್ಪವೃಕ್ಷದ ನೆರಳಿಗೆ. ಯಾವ ಕಲ್ಪವೃಕ್ಷ? ಶ್ರೀಮಧ್ವ ಕಲ್ಪವೃಕ್ಷಸ್ತು. ಹಿಂಗ ಮಧ್ವರಾಯರನ್ನ ಕಲ್ಪವೃಕ್ಷ, ಟೀಕಾಕೃತ್ಪಾದರನ್ನ ಕಾಮಧೇನು, ಚಿಂತಾಮಣಿ ಆ ಕ್ರಮದಿಂದ ಯಾರನ್ನೇ? ವ್ಯಾಸರಾಜರನ್ನ ಆ ಗುಣಗಾನವನ್ನು ಮಾಡಿರ್ತಕ್ಕಂತಹ ಕ್ರಮ ಇದು ಪುರಾಣದಲ್ಲಿ ಶ್ರೀಕೃಷ್ಣ ಮಹಾತ್ಮ್ಯದಲ್ಲಿ ಬರತಕ್ಕ ವ್ಯಾಸರಾಜರ ವೈಭವ. ಆದ್ರಿಂದ ವಿಜೇಂದ್ರ ಸ್ವಾಮಿಗಳು ಅವರು ತಿಳಿಸ್ತಾ ಏನಂತಂದ್ರು, ಎನ್ನಾಮಗ್ರಹಣ ದೇವ ಪಾಪರಾಶಿ ಫಲಾಯತೆ. ನಿಮಗೇನು ಅರ್ಥ ಆಗೋದಿಲ್ಲ, ನ್ಯಾಯಾಮೃತ ತಿಳಿಯೋದಿಲ್ಲ, ಚಂದ್ರಿಕಾ, ತರ್ಕತಾಂಡವ, ಪ್ರೌಢ ಗ್ರಂಥ ನಮ್ಮ ಯೋಗ್ಯತಾ ಅಲ್ಲ, ಬೇಡಪ್ಪ ಬಿಟ್ಬಿಡ್ರಿ, ಆಗೋದಿಲ್ಲ, ಹೌದಷ್ಟೇ, ಬೇಡ ಗ್ರಂಥಗಳು. ಹಂಗಾರೆ ಮುಂದೇನು ಅಂತಂದ್ರೆ ವ್ಯಾಸರಾಜ ವ್ಯಾಸರಾಜ ಅವರ ಹೆಸರು ಸಾಕು. ವ್ಯಾಸರಾಜ 4 ಅಕ್ಷರವಲ್ಲೇ ಬಾಯಿ ತುಂಬ ಹೇಳಿದೆ. ಆ 4 ಅಕ್ಷರ ಹೇಳೋ ಮಾತ್ರದಿಂದಲೇನೆ ಪಾಪರಾಶಿ ಪಲಾಯತೆ, ನಮ್ಮ ಸಕಲ ಪಾಪಗಳು ಅವು ಓಡಿ ಹೋಗ್ತಾ ಅವರು. ಹಿಂಗಿರ್ತಕ್ಕಂಥದ್ದು ವ್ಯಾಸರಾಜರ ಆ ಒಂದು ಮಹಿಮಾ. ಸ್ವಯಂ ಶ್ರೀ ವ್ಯಾಸ ಯೋಗೀಂದ್ರ ನಿಹಂತು ದುರಿತಾನಿನಃ. ಹೀಗೆ ವ್ಯಾಸರಾಜರ ನಾಮೋಚ್ಚಾರಣ, ಅವರ ಬೃಂದಾವನದ ಒಂದು ಮೃತ್ತಿಕಾವನ್ನೇ ದರ್ಶನ ಮಾಡಿದರೆ ಸಾಕು ಭೂತ ಪ್ರೇತಗಳ ಭಯ ಪರಿಹಾರ. ಇನ್ನು ಅಷ್ಟೇ ಇಲ್ಲ, ವ್ಯಾಸರಾಜರ ಆ ಒಂದು ಬೃಂದಾವನಕ್ಕೆ ಉಡಿಸಿರ್ತಕ್ಕಂಥ ಶಾಟಿಯನ್ನು ತಗೊಂಡು ಅದನ್ನು ಹೀಗೆ ಝಾಡಿಸಿದಾಗ ಆ ಝಾಡಿಸಿರ್ತಕ್ಕಂತಹ ಒಂದು ನೀರಿನ ಹನಿ ಅದು ಸ್ವಲ್ಪ ಮೈ ಮೇಲೆ ಬಿದ್ದಾಗಲೇ ಏನಾಗಿ ಹೋಗ್ಬಿಡುತ್ತಂತೆ, ವ್ಯಾಘ್ರ ಮಹಾನಪಿ ಸ್ಪೃಷ್ಟೋ ನಾಶಕತ್ತಮಿಹಾಶ್ರಯೇ. ವ್ಯಾಘ್ರಾದಿಗಳಲ್ಲೂ ಕೂಡ ದೂರ ಆಗಿರ್ತಕ್ಕಂತಹ ಆ ಒಂದು ಅವರ ಮಹಿಮಾ, ವ್ಯಾಸರಾಜರ ಮಹಿಮಾ ಅಂದ್ರೆ ಸಾಮಾನ್ಯ ಅಲ್ಲ. ಇನ್ನೇನು ಹೇಳಿ ನಿಮಗೆ, ಊರು ಹೆಚ್ಚು ಕಡಿಮೆ ಆದರೂ ಹನುಮಪ್ಪ ಒಬ್ಬ ಗಟ್ಟಿ ನಿಂತಿರ್ತಾರೆ. ಹೌದು, ಯಾವ ಊರಿನಲ್ಲಿ ಏನಾದರೂ ಕೂಡ ಯಾರು ನಿಂತಿರ್ತಾರೆ ಅಲ್ಲಿ? ಹನುಮಪ್ಪ ಅಂತೂ ಅವಪ್ಪ ನಿಂತಿರ್ತಾರೆ ಅಂತ. ಎಲ್ಲ ಇದೊಂದು ಗಾದಿ ಇದೆಯಲ್ಲೋ, ಆ ಹನುಮಪ್ಪ ನಿಲ್ಲಿಸಿದವ್ರು ಯಾರು? ಊರಿನಲ್ಲೇ ಇವತ್ತು ಹನುಮಪ್ಪ ನಿಂತಿದ್ದಾರೆ ಅಂತಂದ್ರೆ ಆ ಹನುಮಂತ ದೇವರು ಯಾರಿಂದ ಬಂದು ನಿಂತವ? ವ್ಯಾಸರಾಜರಿಂದ. ಅಂದ ಮೇಲೆ ಸಕಲ ವೈಷ್ಣವ ವೃಂದ ಅಖಂಡ ಭರತ ಖಂಡದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಇವತ್ತು ಅಂಗಾರಾಕ್ಷ ಅಂತ ಹಚ್ಕೊಳ್ತೀವಿ, ದ್ವಾದಶ ನಾಮವನ್ನು ಧಾರಣವನ್ನು ಮಾಡ್ತಾ ಇದ್ದೀವಿ, ನಾವು ವೈಷ್ಣವರಾಗಿ ಬಾಳ್ತಾ ಇದ್ದೀವಿ ಅಂತಂದ್ರೆ ಅಲ್ಲಿ ಹನುಮಂತ ದೇವರನ್ನ ಸ್ಥಾಪನವನ್ನು ಮಾಡಿ ಸರ್ವಸ್ವರಿಗೂ ಸಾಧನವನ್ನು ನಡೆಸ್ತಕ್ಕಂತಹ ಭಾಗ್ಯ ಕೊಟ್ಟವರು ವ್ಯಾಸರಾಜರು. ದಾತ್ರಿಂಶತೆ ಸಪ್ತಶತಕ ಮೂರ್ತಿರ್ ಹನುಮತ ಪ್ರಭೋ ಪ್ರತಿಷ್ಠಾತ ಸ್ಮೃತಿಖ್ಯಾತ ತಂ ಭಜೆ ವ್ಯಾಸ ಯೋಗಿನಂ. ಹೀಗೆ ವ್ಯಾಸರಾಜನ ಆ ಒಂದು 732 ಹನುಮಂತ ದೇವರ ಆ ಒಂದು ಮೂರ್ತಿಗಳನ್ನು ಪ್ರತಿಷ್ಠಾವನ್ನು ಮಾಡಿದ್ದಾರೆ ಮಹಾನುಭಾವರು. ಹಂಗೆ ಏನೋ ತಮ್ಮ ಜೊತೆಗೆ ಒಬ್ರು ಈ ಯಾರು ಮೂರ್ತಿ ಕೆತ್ತವ್ರನ್ನೇ ಒಂದು ಟೀಮ್ ಇಟ್ಕೊಂಡಿದ್ರು ಅಂತ ಕಾಣಿಸ್ತದೆ. ಎಲ್ಲ ಊರಿನಲ್ಲೂ ಕೂಡ ಅಲ್ಲೆಲ್ಲ ಅವ್ರ ತಗೊಂಡೋಗಿ ಸ್ಥಾಪನಾ ಮಾಡ್ತಾ ಹೋಗ್ತಿದ್ರು ಅಂತ ಕಾಣಿಸ್ತದೆ. ಹಂಗೆ ಮಾಡಿದ್ರ ಸುಮ್ಮನೆ ಹಂಗೆ ಮೂರ್ತಿಯನ್ನು ಪ್ರತಿಷ್ಠಾ ಮಾಡಿದವರಲ್ಲ. 732 ಹನುಮಂತ ದೇವರ, ಅದರಲ್ಲೂ ವ್ಯಾಸರಾಜರದೇ ಅಂತ ಅನ್ನೋದಕ್ಕೆ ಒಂದು ಸಿಂಬಲ್ ಇಟ್ಬಿಟ್ರು. ಗಂಟಿಗೆ ಅಲ್ಲೇನಿರ್ಬೇಕು, ಅಲ್ಲಿ ಬಾಲ ಇರ್ಬೇಕು, ಆ ಬಾಲಕ್ಕೆ ಘಂಟಿ ಇರ್ಬೇಕು. ಆ ಒಂದು ಘಂಟಿ ಯಾವ ಘಂಟ ಅದು? ಅದರ ನಾದ ಅಂತಂತಂದ್ರೆ ಮಧ್ವ ಸಿದ್ಧಾಂತದ ದಿಗ್ವಿಜಯದ ಘಂಟಿ ಅದು. ಎಲ್ಲಾ ಕಡೆಯಲ್ಲೂ ಕೂಡ ದುರ್ವಾದಗಳನ್ನೇ ಅದನ್ನೇ ನಿಗ್ರಹವನ್ನು ಮಾಡಿ, ಅಂತಹ ದುರ್ವಾದವನ್ನು ನಿಗ್ರಹವನ್ನು ಮಾಡಿರತಕ್ಕಂತಹದ್ದಕ್ಕೆ ಅಲ್ಲಿ ಹನುಮಂತ ದೇವರ ಒಂದು ರೂಪವನ್ನು ಸ್ಥಾಪನವನ್ನು ಮಾಡಿರತಕ್ಕಂತಹ ಕಾರ್ಯ. ಆ 732 ಹನುಮಂತ ದೇವರನ್ನ ಸ್ಥಾಪನವನ್ನು ಮಾಡಿದಾಗ ಮಾಡಿಸ್ಕೊಂಡವರು ಹನುಮಂತ ದೇವರು ಸುಮ್ಮನೆ ಕೂಡ್ತಾರ ಅವರು? ನಮ್ಮ ಹನುಮಪ್ಪ ಅವ ಅಂದ, ಅಲ್ಲ ನೀವು ನಮ್ಮನ್ನು ಇಷ್ಟು ಸೇವಾ ಮಾಡಿ ನಮ್ಮ ಸಿದ್ಧಾಂತವನ್ನೇ ಮಧ್ವ ಸಿದ್ಧಾಂತವನ್ನೇ ಬರೀ ಆ ಮಧ್ವ ಸಿದ್ಧಾಂತ ಅಂತಂದಿಲ್ಲ ಅವರು. ಏನಂದಿದ್ದಾರು? ಹನುಮತ್ ಭಾಷ್ಯ ಮುಚ್ಚತೆ ಅಂತಂತದ್ದು. ವ್ಯಾಸರಾಜರ ಮಾತು ಚಂದ್ರಿಕಾದಲ್ಲಿ ಹೇಳಬೇಕಾದ್ರೆ ಮಧ್ವ ಭಾಷ್ಯ ಅಂತಲ್ಲಿಲ್ಲ, ಭೀಮ ಭಾಷ್ಯ ಅಂತಲ್ಲಿಲ್ಲ. ಯಾವ ಭಾಷ್ಯ ಇದು? ಇದು ಹನುಮತ್ ಭಾಷ್ಯ ಅಂತಂದ್ರು. ಅಂದೇಲೆ ಹನುಮಂತ ದೇವರನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತ ಅಂದೇಲೆ ನನ್ನನ್ನೇ 732 ಕಡೆಯಲ್ಲಿ ಸ್ಥಾಪನವನ್ನು ಮಾಡಿಸಿ ಈ ಕ್ರಮದಿಂದ ಮೆರೆಸಿರ್ತಕ್ಕಂಥವ ನೀ ಆದ ಮೇಲೆ ನಾನು ನಿನ್ನನ್ನು ಯಾಕೆ ಬಿಡ್ತೀನೋ? ನೀನು 700 ವರ್ಷ ಪರ್ಯಂತರವಾಗಿ ಮುಂದೇನಾಗಬೇಕು ಮುಂದಿನ ಅವತಾರದಲ್ಲಿ ಆ ಕ್ರಮದಿಂದ ನಿನ್ನನ್ನು ಸ್ಥಾಪನೆ ಮಾಡಿಸ್ತಾ ಮುಂದಿಟ್ಟುಕೊಂಡು ನಾ ಹಿಂದೆ ನಿಂತು ಬಿಡ್ತೀನಿ ಅಂತ ಅದೇ ವ್ಯಾಸರಾಜರನ್ನೇನೆ ಮುಂದೆ ಮಂತ್ರಾಲಯ ಪ್ರಭುಗಳಾಗಿ ಬಂದಾಗ ನಮ್ಮ ಹನುಮಂತ ದೇವರು ಈ ದಿಗ್ವಿಜಯದ ವೈಭವವನ್ನು ತೋರಿಸ್ತಕ್ಕಂತಹ ಇವತ್ತೇನು ವ್ಯಾಸರಾಜರು ನಮ್ಮ ಮಂತ್ರಾಲಯರಾಯರು ಈ ವೈಭವವನ್ನು ತೋರಿಸ್ತಾ ಇದ್ದಾರೆ. ಇದಕ್ಕೇನು ಮೂಲ ಕಾರಣ?
ಅಂತ ವಿಚಾರ ಮಾಡಿದರೆ ಆ 732 ಹನುಮಂತ ದೇವರ ಆ ಒಂದು ಮೂರ್ತಿಗಳನ್ನೇ ಪ್ರತಿಷ್ಠಾ ಮಾಡಿದರಲ್ಲ, ಅದನ್ನು ನೋಡಿ ಹನುಮಂತ ದೇವರು ನಾ ಹಿಂದೆ ಹೋಗಿಬಿಡ್ತೀನಿ, ಯಾರನ್ನು ಮುಂದೆ? ಭಕುತ ಜನ ಮುಂದೆ, ನೀನವರ ಹಿಂದೆ. ಹಂಗೆ ಅವ್ರ ಹಿಂದೆ ನಿಂತು ಬಿಟ್ಟಿದ್ದಾರೆ ಯಾರು? ನಮ್ಮ ಹನುಮಂತ ದೇವರು ಮೂರ್ತಿ ರಾಯರನ್ನು ಇಟ್ಟಿರತಕ್ಕಂತಹ ಕ್ರಮ. ಹೀಗೆ ಮಂತ್ರಾಲ ರಾಯರ ರೂಪದಲ್ಲಿ ಅವರನ್ನೇ ಪುನಃ ತಂದು ಅವರಿಗೆ ಆ ಒಂದು ವೈಭವನ್ನೇ ವ್ಯಾಸರಾಜರಾಗಿದ್ದಾಗ ಮಾಡಿರತಕ್ಕಂತಹ ಸೇವಾದ ಆ ಒಂದು ಭಾಗ್ಯವನ್ನೇ ಅದನ್ನೇ ಹರಿವಾಯ ಗುರುಗಳು ತೋರಿಸಿರ್ತಕ್ಕಂಥದ್ದಕ್ಕೆ ಇವತ್ತು ಸಾಕ್ಷಿ. ಎಲ್ಲಿ ನೋಡಿದರೂ ಕೂಡ ಆ ಒಂದು ರಾಯರ ವೈಭವವನ್ನು ನೋಡ್ತಾ ಇದ್ದೇವಲ್ಲ, ಅದು ಕೂಡ ಅದು ವ್ಯಾಸರಾಜರಾಗಿದ್ದಾಗ ಮಾಡಿರತಕ್ಕಂತಹ ಕಾರ್ಯದ ಫಲ ಅದು. ಹಿಂದೆ ಜ್ಞಾನಿಗಳು ಗುರುತಿಸಿರ್ತಕ್ಕಂತಹ ವ್ಯಾಸರಾಜರ ವೈಭವ. ಅಂತಹ ವ್ಯಾಸರಾಜರನ್ನೇ ವ್ಯಾಸರಾಜೋ ವ್ಯಾಸರಾಜ ಅಂತ ಅವರನ್ನು ಧ್ಯಾನವನ್ನು ಮಾಡುತ್ತಾ ರತ್ನ ಸಿಂಹಾಸನದಲ್ಲಿ ಕೂತಿರ್ತಕ್ಕ ಅವರ ರೂಪವನ್ನು ಇಟ್ಟುಕೊಂಡು ವ್ಯಾಸರಾಜೋ ವ್ಯಾಸರಾಜ ಅಂತ ನೀವು ಭಕ್ತಿಯಿಂದ ಹೇಳಿದ್ರೆ ಸಕಲ ಐಶ್ವರ್ಯ ಕೊಡ್ತಾರೆ. ಪಾಠ ಪ್ರವಚನ ಮಾಡತಕ್ಕ ಆ ರೂಪವನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡು ವ್ಯಾಸರಾಜೋ ವ್ಯಾಸರಾಜ ಅಂತಂದ್ರಿ ಸಕಲ ಬುದ್ಧಿಯನ್ನೇ ಜ್ಞಾನವನ್ನೇ ಅವ್ರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಹಿಂಗ ವ್ಯಾಸರಾಜರ ಒಂದು ನಾಮೋಚ್ಚಾರಣಕ್ಕಿರ್ತಕ್ಕಂತಹ ಫಲ. ಅಂತಹ ವ್ಯಾಸರಾಜರ ಅವರ ಒಂದು ಸ್ತೋತ್ರವನ್ನೇ ಸ್ತುವನ್ನನೇನ ಮಂತ್ರೇಣ ವ್ಯಾಸರಾಜಾಯ ಧೀಮತೆ, ಈ ಸ್ತೋತ್ರವನ್ನು ವಿಜೇಂದ್ರ ಸ್ವಾಮಿಗಳು ನಿರ್ಮಾಣವನ್ನು ಮಾಡುತ್ತಾ ಈ ಸ್ತೋತ್ರದಿಂದ ಯಾರು ವ್ಯಾಸರಾಜರಿಗೆ ಅಭಿಷೇಕವನ್ನು ಮಾಡುತ್ತೀರೋ, ಅವರಿಗೆ ಅರ್ಚನವನ್ನು ನಡೆಸ್ತೀರೋ, ಅಭಿಷೇಕಾರ್ಚನಾದೀನ್ಯ ಕುರುತೆ ಸಹಿ ಭಕ್ತಿ ಭಾತ್, ಅವರಿಗೆ ಮೋಕ್ಷಕ್ಕೆ ಬೇಕಾಗಿರ್ತಕ್ಕ ಭಕ್ತಿಯನ್ನೇ ಹರಿವಾಯ ಗುರುಗಳು ಅನುಗ್ರಹವನ್ನು ಮಾಡುತ್ತಾರೆ. ಅಂತಹ ಸ್ತೋತ್ರ ಇದು ಅಂತ ವ್ಯಾಸರಾಜರ ಸ್ತೋತ್ರ ವಿಜೇಂದ್ರ ಸ್ವಾಮಿಗಳು ನಿರ್ಮಾಣವನ್ನು ಮಾಡಿರ್ತಕ್ಕಂತಹ ಕ್ರಮ. ಅಂದ್ರೆ ಏನು? ಮುಖ್ಯ ಫಲ ಯಾವುದು? ಮೋಕ್ಷಕ್ಕೆ ಬೇಕಾಗಿರ್ತಕ್ಕ ಹರಿಭಕ್ತಿ. ಅಂತ ಹರಿಭಕ್ತಿನೂ ಕೂಡ ಹಂಗೆ ಹೀಗೆ ಬಂದ್ರೆ ಅದು ಪ್ರಯೋಜನ ಇಲ್ಲ. ಅದು ಹೆಂಗೆ ಬರಬೇಕದು? ಗುರುಭಕ್ತ್ಯಾ ಭವೇತ್ ವಿಷ್ಣು ಭಕ್ತಿರವ್ಯಭಿಚಾರಿಣಿ. ಗುರುಭಕ್ತಿಯಿಂದ ಹರಿಭಕ್ತಿ ಬರಬೇಕು. ಆ ಗುರುಭಕ್ತಿಯಿಂದ ಹರಿಭಕ್ತಿ ಬರಬೇಕು ಅಂದ್ರೆ ಯಾರನ್ನು ಹಿಡಿಬೇಕು? ವ್ಯಾಸರಾಜರನ್ನು ಹಿಡಿಬೇಕು. ಅದನ್ನೇ ವಿಜೇಂದ್ರ ಸ್ವಾಮಿಗಳು ತಿಳಿಸ್ತಾ ತಯಾ ಸಕೋ ಲಭೇ ಧೀಮಾನ್ನೇ ತಸ್ಮಾದೇ ತತ್ ಸದಾ ಪಠೇ. ಹಿಂಗೆ ವ್ಯಾಸರಾಜರ ಸ್ತೋತ್ರವನ್ನೇ ಸದಾ ಇದರ ಪಠನವನ್ನು ಮಾಡ್ರಿ. ಇದರಿಂದ ಗುರುಭಕ್ತಿ, ಅದರಿಂದ ಹರಿಭಕ್ತಿ, ಅದರಿಂದ ಮೋಕ್ಷಾದಿ ಪುರುಷಾರ್ಥ. ಹೀಗೆ ವ್ಯಾಸರಾಜರ ಆ ಒಂದು ದಿವ್ಯ ವೈಭವವನ್ನು ವಿಜೇಂದ್ರ ಸ್ವಾಮಿಗಳು ಅವರಿವರು ಹೇಳೋದಕ್ಕಿಂತ ಸಾಕ್ಷಾತ್ ನೋಡಿದವರು, ಅವರು ಪೂರ್ಣಾನುಗ್ರಹಕ್ಕೆ ಪಾತ್ರ. ವ್ಯಾಸರಾಜರು ಅಂಥ ಒಂದು ಕ್ರಮದಿಂದ ಅವರನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ವಿಜೇಂದ್ರ ಸ್ವಾಮಿಗಳವರನ್ನೇ ಎಂಥ ತ್ಯಾಗರಿ, ತ್ಯಾಗಿ ವಿರಾಗಿ ಅಂದಿದ್ದಾರೆ. ಅವರ ತ್ಯಾಗ ನೋಡ್ರಿ. ಯಾರ ತ್ಯಾಗ? ವ್ಯಾಸರಾಜರು ಮಾಡಿರತಕ್ಕಂತಹ ಒಂದು ತ್ಯಾಗ. ಅವರು ವಿಜೇಂದ್ರ ಸ್ವಾಮಿಗಳವ್ರನ್ನು ಕೊಟ್ಟಿರಲಿಲ್ಲ ಅಂತಂತಂದರೆ ಎಲ್ಲಿ ಹೆಸರಿರ್ತಿತ್ತು? ಆ ಒಂದು ಸಂಸ್ಥಾನಕ್ಕಾಗಲಿ, ಆ ಒಂದು ಅಲ್ಲಿರ್ತಕ್ಕಂಥ ಮುಂದಿನ ಪರಂಪರೆಯಕ್ಕಾಗಲಿ ಮುಂದೆ ಎಲ್ಲ ಆಧಾರ ಸ್ತಂಭ ಯಾರು ಬಂದ್ರು? ಅವರು ವಿಜೇಂದ್ರ ಸ್ವಾಮಿಗಳು. ಅಲ್ಲಿಂದ ಸಕಲ ವಿದ್ಯಾ ಪ್ರಪಂಚ ಆ ಒಂದು ಸಂಸ್ಥಾನಕ್ಕೆ ಬರುವಂತೆ ಅನುಗ್ರಹವನ್ನು ಮಾಡಿದ್ರಲ್ಲ. ತಮ್ಮ ಮಠಕ್ಕೆ ಅವರು ಉತ್ತರಾಧಿಕಾರಿಗಳಾಗಬೇಕು ಅಂತ ಇಟ್ಕೊಂಡಿದ್ರು ವಿಜೇಂದ್ರ ಸ್ವಾಮಿಗಳವರನ್ನೇ. ವಿಠಲಾಚಾರ್ಯರು ಅಂತ ಅವರು ಪೂರ್ವಾಶ್ರಮದ ಹೆಸರು. ಅವರಿಗೆ ಸನ್ಯಾಸವನ್ನು ಕೊಟ್ಟಾಗ ವಿಷ್ಣು ತೀರ್ಥರು ಅಂತ ನಾಮಕರಣ ಮಾಡಿದ್ರು. ಅವರಿಗೆ ಸುರೇಂದ್ರ ತೀರ್ಥರು ಇವರು ನಮಗ್ ಕೊಡ್ರಿ ಅಂತ ಕೇಳಿದಾಗ ಬೇರೆ ಏನು ಬೇಕಾದ್ರೂ ಕೊಡಬಹುದು, ಕೋಟಿ ರೂಪಾಯಿ ಕೊಡಬಹುದು. ಆದರೆ ಇಂಥ ಒಂದು ಶಿಷ್ಯರನ್ನು ಕೊಡೋದು ಅಂತಂದ್ರೆ ಎಂಥ ತ್ಯಾಗ ಮಾಡಿದರು ವ್ಯಾಸರಾಜರು. ಆ ಸಂದರ್ಭದಲ್ಲಿ ವಿಜೇಂದ್ರ ಸ್ವಾಮಿಗಳವರನ್ನೇ ಯಾರಿಗೆ? ಆ ಒಂದು ಸುರೇಂದ್ರ ತೀರ್ಥರ ಸಂಸ್ಥಾನಕ್ಕೆ ಅವರನ್ನು ಕೊಟ್ಟು ಕಳುಹಿಸಿಬಿಡ್ತಾರೆ ಆ ಸಂದರ್ಭದಲ್ಲಿ. ಆದರೆ ವಿಜೇಂದ್ರ ಸ್ವಾಮಿಗಳವರು ನಾವು ಇಲ್ಲಿಂದ ಬಂದ್ವಿ ಅಂತ ಅವರೇನು ವ್ಯಾಸರಾಜರನ್ನೇ ಅವ್ರನ್ನೆಂದೂ ಕೂಡ ಆ ಗುರುಗಳ ಅನುಗ್ರಹವನ್ನೇ ಮರೆತವರಲ್ಲ, ಸದಾ ಅವರನ್ನೇ ಸ್ಮರಣ ಮಾಡತಕ್ಕಂಥವರು. ಅಂತಹ ವ್ಯಾಸರಾಜರ ದಿವ್ಯ ಸ್ತೋತ್ರವನ್ನೇ ವಿಜೇಂದ್ರ ಸ್ವಾಮಿಗಳವರು ಏನು ಬಲು ಚಂದ ನಿರೂಪಣೆ ಮಾಡಿರ್ತಕ್ಕಂತಹ ಕ್ರಮ. ವ್ಯಾಸರಾಜರು ಹೆಂಗಿದ್ದಾರೋ ಹಂಗೆ ಯಾರಿದ್ದಾರೆ ಮುಂದೆ ಆ ವಿಜೇಂದ್ರ ಸ್ವಾಮಿಗಳವರು ತೋರಿಸಿರ್ತಕ್ಕಂತಹ ಕಾರ್ಯ. ಕಾರಣ ವ್ಯಾಸರಾಜರು ಮಲಗಿರ್ತಕ್ಕಂತಹ ಎಲ್ಲ ದುರ್ವಾದಿಗಳನ್ನೇ ಬಡದು ಎಬ್ಬಿಸಿಬಿಟ್ರು. ಅದು ವ್ಯಾಸರಾಜರು ಮಾಡಿರ್ತಕ್ಕಂತಹ ಒಂದೊಂದು ಗ್ರಂಥದ ನಿರ್ಮಾಣ ಅಂತಂತಂದ್ರೆ. ಅಲ್ಲಿ ತನಕ ಯಾರು ಅಷ್ಟು ವಿಚಾರಣೆ ಮಾಡ್ತಿರಲಿಲ್ಲ ಮಧ್ವ ಸಿದ್ಧಾಂತದ ಬಗ್ಗೆ. ಎಲ್ಲರಿಗೂ ಎಚ್ಚರಿಕೆ ಬಂತು, ಎಲ್ಲಾ ಮಧ್ವ ಸಿದ್ಧಾಂತ ನಮ್ಮನ್ನು ಈ ಕ್ರಮದಿಂದ ಖಂಡನ ಮಾಡ್ತಾ ಇದ್ದಾರೆ, ನಾವು ಏನಾದ್ರು ಮಾಡಬೇಕು ಅಂತ. ಆ ಮುಂದೆ ಬಂದಿರತಕ್ಕಂತಹ ವ್ಯಾಸರಾಜರು ಇದ್ದಾಗೇನೋ ಸರಿ, ಮುಂದೆ ಯಾರು ಅದನ್ನು ಸಮರ್ಥ ಎದುರಿಸೋರು ಅದನ್ನು ವ್ಯಾಸರಾಜರ ವ್ಯವಸ್ಥೆ ಮಾಡಿಟ್ರು. ಯಾರಿಗೆ? ವಿಜೇಂದ್ರ ಸ್ವಾಮಿಗಳವರನ್ನು ಕೊಟ್ಟು. ಹೀಗೆ ವ್ಯಾಸರಾಜರ ಒಂದು ಶಿಷ್ಯ ನಿರ್ಮಾಣ, ಅವ್ರು ಮಾಡಿರ್ತಕ್ಕ ಗ್ರಂಥ ನಿರ್ಮಾಣ, ಅವ್ರು ಮಾಡಿರ್ತಕ್ಕ ಕ್ಷೇತ್ರ ನಿರ್ಮಾಣ. ಇನ್ನು ಅಷ್ಟೇ ಅಲ್ಲ, ಶಿಷ್ಯರಾಯ್ತು, ಗ್ರಂಥ ಆಯ್ತು, ಇದೆಲ್ಲ ನಿಮ್ಮ ನ್ಯಾಯ ಶಾಸ್ತ್ರ ಪುರಾಣ ಇದೆಲ್ಲ ಗ್ರಂಥ ಇದೆಲ್ಲ ನಿಮಗಾಯ್ತು. ನಮಗೇನು ಬರ್ತದೆ? ನಮಗೇನಿಲ್ಲ, ಬರೇ ಮುಸುರಿ ತಿಕ್ಕೊಂಡು ನಾವು ಮನೇಲಿ ಇರ್ತಕ್ಕಂಥವ್ರು. ನಮಗೇನು ವ್ಯಾಸರಾಜರು ಮಾಡಿದ್ರು ಅಂತ ಹಿಂಗೆ ಯಾರಾದರೂ ಕೂಡ
ಸ್ತ್ರೀಯರಾಗಲಿ ಸಾಮಾನ್ಯ ವ್ಯಕ್ತಿಗಳಾಗಲಿ ಅವರು ವಿಚಾರವನ್ನು ಮಾಡಿದರೆ ವ್ಯಾಸರಾಜರ ಕರುಣಾದೃಷ್ಟಿ ನೀವು ಎಲ್ಲರ ಮೇಲೂ ಇಷ್ಟಿದ್ದಾರೋ ಅವರು. ಅದಕ್ಕೆ ಏನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ವ್ಯಾಸರಾಜರು ಎಲ್ಲ ಅಜ್ಞಪ್ರಾಜ್ಞ ವರ್ಗಕ್ಕೆ ಮುಟ್ಟುವಂತೆ ಪುರಂದರದಾಸರಿಗೆ ದೀಕ್ಷಾವನ್ನು ಕೊಟ್ಟು ಪುರಂದರದಾಸರನ್ನೇ ಇಬ್ಬರನ್ನ ಅದಕ್ಕೆ ವ್ಯವಸ್ಥಾವನ್ನು ಮಾಡುತ್ತಾ ಸರ್ವತ್ರ ಎಲ್ಲರಿಗೂ ಮುಟ್ಟುವಂತೆ ಮತ್ತು ಸಿದ್ಧಾಂತದ ಜ್ಞಾನ ಭಾಗ ಎಲ್ಲಾ ಜೀವರಿಗೂ ಮುಟ್ಟಬೇಕು ಆ ಒಂದು ವ್ಯವಸ್ಥೆ ಆಗುವಂತೆ ಯಾರು ಕೆಲಸ ಮಾಡಿದವರು ವ್ಯಾಸರಾಜ ಆ ಒಂದು ಕಾರ್ಯವನ್ನು ನಿರ್ಮಾಣವನ್ನು ಮಾಡಿರ್ತಕ್ಕಂತಹ ಮಹಾ ವ್ಯಕ್ತಿಗಳು ಸಾಮಾನ್ಯರಲ್ಲ. ಅಂತಹ ವ್ಯಾಸರಾಜರ ಆರಾಧನಾ ಮಹೋತ್ಸವ, ದೊಡ್ಡವರ ಆರಾಧನಾ ಮಹೋತ್ಸವ ಬಂತು ಅಂತಂತಂದ್ರೆ ನಾವು ಕರೆಯೋದೇ ಬೇಡಂತೆ. ಎಲ್ಲಾ ತತ್ವಾಭಿಮಾನಿ ದೇವತೆಗಳು, ನಮ್ಮ ಸ್ವಾಮಿ ಪರಮಾತ್ಮ ಮುಖ್ಯ ಪ್ರಾಣದೇವರು ನಮಗೆ ಅತ್ಯಂತ ಪ್ರಿಯರಾಗಿರ್ತಕ್ಕಂಥವ್ರ ದಿವಸ ಇತ್ತು, ನಾವೆಲ್ಲ ಬಂದು ಬಿಡ್ತೀವಿ ಅಂತ ತಾವಾಗೆ ಬಂದಿರ್ತಾರೆ ಅಂತಹ ದಿವಸ. ಆದ್ದರಿಂದ ಇವತ್ತು ಏನೊಂದು ನಮಸ್ಕಾರ ಹಾಕಿದ್ರು ಅದು ಆರಾಧನಾ. ನಾವೆಲ್ಲ ಆರಾಧನಾ ಅಂದ್ರೆ ಅವ್ರಿಗೇನು ತಂದ್ಕೊಂಡಿದ್ದೀವಿ, ಅವ್ರಿಗೆ ಆರಾಧನಾ ಅನ್ನೋದು ನಮ್ಮ ಸಾಧನ. ಆರಾಧನಾ ಅಂದ್ರೆ ಒಳ್ಳೆ ಸಾಧನೆ ಅಂತ ಪರ್ವಕಾಲ ಇದ್ದಂತೆ. ಇವತ್ತಿನ ದಿವಸ ಬಂದು ಅವರ ಒಂದು ನಾಮೋಚ್ಚಾರಣೆ ಮಾಡಿದ್ರೆ ಸಾಕು, ದೇವರು ಪ್ರೀತನಾಗುತ್ತಾರೆ. ಅವ್ರಿಗೊಂದು ನಮಸ್ಕಾರ ಹಾಕಿದ್ರೆ ದೇವರು ಪ್ರೀತನಾಗುತ್ತಾರೆ. ಅವರ ಗ್ರಂಥದ ಹೆಸರು ಹೇಳಿದ್ರೆ ಸಾಕು, ದೇವರು ಪ್ರೀತನಾಗುತ್ತಾನೆ. ಅಂತಹ ಒಂದು ಆರಾಧನಾ ಮಹೋತ್ಸವದ ಈ ಒಂದು ಸಂದರ್ಭದಲ್ಲಿ ಇನ್ನೇನು ರಾಯರ ಸನ್ನಿಧಾನದಲ್ಲಿ ಒಂದು ವಾರದಿಂದ ನಡೆಸಿರ್ತಕ್ಕಂತಹ ವ್ಯಾಸರಾಜರ ಆ ಒಂದು ಗುರುಸಾರ್ವಭೌಮರ ಅವರ ಒಂದು ಆರಾಧನಾ ನಿಮಿತ್ತದಲ್ಲಿ ನಡೆಸ್ತಕ್ಕಂತಹ ಅವರ ಅಂತರ್ಯಾಮಿಯಾಗಿರ್ತಕ್ಕ ಹರಿವಾಯ ಗುರುಗಳ ಆ ಒಂದು ಗುಣಗಾನಾತ್ಮಕವಾಗಿರ್ತಕ್ಕಂತಹ ಪ್ರವಚನದ ಉಪಸಂಹಾರ ಪ್ರಘಟ್ಟಿಕ ಇವತ್ತಿನ ಒಂದು ಆರಾಧನಾ ಮಹೋತ್ಸವದ ಸಂದರ್ಭ. ಅಂತಹ ಈ ಒಂದು ಸಂದರ್ಭದಲ್ಲಿ ವ್ಯಾಸರಾಜರ ಗುರುಸ್ತೋತ್ರವನ್ನು ಅಲ್ಲಿರ್ತಕ್ಕಂತಹ 2 ವಾಕ್ಯವನ್ನು ಇಟ್ಟುಕೊಂಡು ಯಥಾವತ್ ಕಾಲ ಪರ್ಯಂತರವಾಗಿ ಏನು 2 ವಿಚಾರವನ್ನು ಹೇಳಿದ್ದೇವೆ. ಇಷ್ಟೇ ಅಂತಲ್ಲ, ಅವರೇ ನಿರ್ಮಾಣ ಮಾಡಿದ್ದು ಏನು ವ್ಯಾಸ ಸಮುದ್ರ ಅಂತ. ಯಾರು ನಿರ್ಮಾಣ ಮಾಡಿದ್ದಾರೆ? ವ್ಯಾಸರಾಜರು. ಹಾಗೆ 2 ಅರ್ಥ. ವ್ಯಾಸರಾಜರು ಮಾಡಿದ್ದು ಸಮುದ್ರ, ವ್ಯಾಸರಾಜರೇ ಒಂದು ಸಮುದ್ರ. ಗೊತ್ತಾಯ್ತಲ್ಲ, ವ್ಯಾಸರಾಜರು ಅಂದ್ರೆ ಅದೊಂದು ದೊಡ್ಡ ಸಮುದ್ರ ಇದ್ದಂತೆ. ಸಮುದ್ರ ಎಷ್ಟು ದೊಡ್ಡದಿದೆ ಅಂತ ಅನ್ನೋದನ್ನೇ ಅದನ್ನು ಯಾರಾದರೂ ಕೂಡ ಅಳಿಲಿಕ್ಕಾಗ್ತದ? ಅಥವಾ ಆ ಸಮುದ್ರದ ವಿಚಾರವನ್ನೇ, ಅದರ ಒಂದು ನೀರನ್ನೇ ಮುಳುಗ್ತೀನಿ ಅಂತ ಹೋದವನು, ಅಲ್ಲಿ ಸ್ನಾನ ಮಾಡ್ತೀನಿ ಅಂತ ಹೋದವನು ಅಷ್ಟು ತಲೆ ಮೇಲೆ ಹಾಕೊಳ್ಳಿಕ್ಕಾಗ್ತದ? ನಮ್ಮ ಶಕ್ತಿ ಅನುಸಾರ 1 ಅಲಿಗೆ ತಲೆ ಕೊಡ್ತೀವಿ, ಅಥವಾ 2 ಅಲಿಗೆ ಕೊಡ್ಬೋದು, ಅಥವಾ ಒಂದು 4 ಅಲಿಗೆ ತಲೆ ಕೊಡ್ಬೋದು. ಆಯ್ತಪ್ಪ, ಇನ್ನು ನಮಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ನಮ್ಮ ಯೋಗ್ಯತೆ ಇಷ್ಟೇನೆ, ಇನ್ನು ಸ್ನಾನ ಆಯ್ತು, ನಾವಿನ್ನು ಎದ್ದು ಬರಬೇಕು ಅಂತ ಹೆಂಗೋ ಹಂಗೆ ನಮ್ಮ ಕಾಲ, ನಮ್ಮ ಸಾಮರ್ಥ್ಯ, ನಮ್ಮ ಶಕ್ತಿ, ನಮ್ಮ ಬುದ್ಧಿ, ನಮ್ಮ ಸನ್ನಿವೇಶ ಅದಕ್ಕೆ ತಕ್ಕಂತೆ ಕೆಲವರು 7 ದಿವಸ ಮಾಡ್ತೀವಿ, ಅಥವಾ 1 ದಿವಸ ಮಾಡ್ತೀವಿ, ಅಥವಾ 1 ತಾಸು ಮಾಡ್ತೀವಿ, ಅಥವಾ ಒಂದೇನಾದರೂ ಒಂದು ವಿಚಾರವನ್ನು ಹೇಳ್ತೀವಿ. ಏನು ಹೇಳಿದ್ರು ಕೂಡ ಅದು ಸಮುದ್ರ ಸ್ನಾನ ಇದ್ದದ್ದು. ಹಾಗೆ ವ್ಯಾಸರಾಜರ ಗುಣಗಾನ, ಅವರಲ್ಲಿರ್ತಕ್ಕಂತಹ ಹರಿವಾಯ ಗುರುಗಳ ಸನ್ನಿಧಾನ, ಅದರ ಒಂದು ವೈಭವ ಆ ಸಮುದ್ರ ಸ್ನಾನದಂತೆ ಏತಾವತ್ ಕಾಲ ಪರ್ಯಂತರವಾಗಿ ಏನು 2 ವಿಚಾರವನ್ನು ತಿಳಿಸಿದ್ದೇವೆ. ನೀವೆಲ್ಲರೂ ಶ್ರದ್ಧಾಭಕ್ತಿಯಿಂದ ವ್ಯಾಸರಾಜರ ಆರಾಧನಾ ಮಹೋತ್ಸವ, ರಾಯರ ಸನ್ನಿಧಾನ, ವ್ಯಾಸರಾಜರು ಅಂತ ಆ ಶಬ್ದ, ಅವರ ಒಂದು ಮಹಿಮಾವನ್ನೇ ಕಿಂಚಿತ್ ನಾವು ಶ್ರವಣ ಮಾಡೋದ್ರಿಂದ ನಾವು ಧನ್ಯರಾಗಬೇಕು ಎಂಬತಕ್ಕಂತಹ ದೃಷ್ಟಿಯಿಂದ ಎಲ್ಲರೂ ಶ್ರವಣವನ್ನು ಮಾಡಿದ್ದೀರಿ. ಅಂತಹ ಒಂದು ವ್ಯಾಸರಾಜರ ಆ ಒಂದು ಗುಣಗಾನಾತ್ಮಕವಾಗಿರ್ತಕ್ಕ ಆರಾಧನಾ ಮಹೋತ್ಸವವನ್ನೇ ಇಲ್ಲಿರ್ತಕ್ಕಂತಹ ಗುರುರಾಜ ಅಸೋಸಿಯೇಷನ್ ಆ ಒಂದು ಎಲ್ಲ ಅಧಿಕಾರಿ ವರ್ಗದವರು ಎಷ್ಟು ಉತ್ಸಾಹದಿಂದ ನೋಡ್ಬೇಕು. ಹಿಂದೆ ವ್ಯಾಸರಾಜರ ಆ ಒಂದು ಅಲಂಕಾರ, ಏನ ವೈಭವ, ಅಲ್ಲಿ ನಿಂತಿದ್ರೆ ಇಲ್ಲಿ ಬರೋದೇ ಬೇಡ ಅಂತ ಗೊತ್ತಾಯ್ತಲ್ಲ. ಆದ್ರೆ ಏನ್ ಮಾಡೋದು, ಮೈಕ್ ಆಯ್ತು ಅಂತ ಗೊತ್ತಾಯ್ತಲ್ಲ, ಅದಕ್ಕೋಸ್ಕರ ಇತ್ಲಾಗ ಓಡಿ ಬರ್ಬೇಕು ಅಷ್ಟೇ ಹೊರತು ಅಷ್ಟು ಚಂದ ವ್ಯಾಸರಾಜರ ಒಂದು ರೂಪ. ಅಲ್ಲಿ ವ್ಯಾಸರಾಜರು, ಇಲ್ಲಿ ರಾಯರು, ಇಬ್ರು ಬೇರೆ ಅಲ್ಲ ಅನ್ನತಕ್ಕಂತಹ ಕ್ರಮದಿಂದ ಹಿಂದೆ ಮುಂದೆ ನಾವಿದ್ದೀವಿ ನಿಮಗೆ ಅಂತ ಅವರು ತೋರಿಸ್ತಾ ಇದ್ದಾರೆ. ಆ ಕ್ರಮದಿಂದ ಇರ್ತಕ್ಕಂತಹ ಮಹಾನುಭಾವರು ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅರ್ಥಿಕಲ್ಪಿತ ಕಲ್ಪೋಯೋ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾ ಅಸ್ಮದಿಷ್ಟಾರ್ಥ ಸಿದ್ಧಯೇ. ಸ್ವಾಮಿ, ನಮ್ಮ ಇಷ್ಟಾರ್ಥವನ್ನೇ, ಇಷ್ಟಾರ್ಥ ಅಂತಂತಂದ್ರೆ ನಾವು ಸುತ್ತುಗಾಡಿ ಇರೋ ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಅದೆಲ್ಲ ಇಷ್ಟಾರ್ಥ. ಯಾವ್ದು ನಮಗೆ ಮುಂದೆ ಸಾಧನಕ್ಕೆ ಉಪಯುಕ್ತನೋ ಅಂತಹ ಆ ಒಂದು ಪದಾರ್ಥ ಏನಿದೆ ಅದನ್ನು ಅನುಗ್ರಹವನ್ನು ಮಾಡ್ರಿ ಅಂತ ಅವ್ರನ್ನೇನು ಪ್ರಾರ್ಥನಾವನ್ನು ಮಾಡಿದ್ದಾರೆ ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು 2 ಅಕ್ಷರ ಹೇಳಿದ್ದು ನೀವೆಲ್ಲರೂ ಕೇಳಿದ್ದು. ಸಕಲಾಭೀಷ್ಟ ಸಿದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ವ್ಯಾಸರಾಜರಲ್ಲಿ, ಹರಿವಾಯ ಗುರುಗಳಲ್ಲಿ ಪ್ರಾರ್ಥನಾವನ್ನು ಮಾಡುತ್ತಾ ಎಲ್ಲ ನಮ್ಮ ಆಚಾರ್ಯರ ಪಾದಸ್ಮರಣವನ್ನೇ, ಅವರ ಪುಣ್ಯ ಪ್ರಭಾವ ಇದು ಅಂತ ಅವರ ಪಾದಸ್ಮರಣವನ್ನು ಮಾಡುತ್ತಾ, ಅಂತಹ ನಮ್ಮ ಆಚಾರ್ಯರಲ್ಲಿ ನ್ಯಾಯಾಮೃತ, ಚಂದ್ರಿಕಾ ಎಲ್ಲಾ ಗ್ರಂಥವನ್ನು ಪಾಠ ಹೇಳಿದ್ದಾರೆ ವ್ಯಾಸರಾಜರ ಗ್ರಂಥವನ್ನೇ. ಮತ್ತಷ್ಟೇ ಅಲ್ಲದೇನೆ ಅವ್ರ ಗುರುಗಳು ಕೂಡ ನ್ಯಾಯಾಮೃತಕ್ಕೆ ನ್ಯಾಯಾಮೃತಾರಣವ, ಚಂದ್ರಿಕಾಕ್ಕೆ ಶರದಾಗಮ, ತರ್ಕತಾಂಡವಕ್ಕೆ ಟಿಪ್ಪಣಿ, ವ್ಯಾಸತ್ರಯಕ್ಕೂ ಸೇವಾವನ್ನು ಮಾಡಿದ್ದಾರೆ ಜಾಲಿಹಾಳ ಆಚಾರ್ಯರು.
ಅವ್ರ ಗುರುಗಳು ಸತ್ಯಧ್ಯಾನ ತೀರ್ಥರು ಚಂದ್ರಿಕಾಕ್ಕೆ ಚಂದ್ರಿಕಾ ಮಂಡನವನ್ನು ಬರೆದಿದ್ದಾರೆ. ಅಂದಮೇಲೆ ನಮ್ಮ ಪರಂಪರಾದಲ್ಲೇ ಗುರುಗಳು, ಪರಮ ಗುರುಗಳು, ಅವ್ರ ಗುರುಗಳು ಎಲ್ಲರೂ ವ್ಯಾಸರಾಜರ ಗ್ರಂಥವನ್ನು ಇಟ್ಟುಕೊಂಡು ಸೇವಾವನ್ನು ಮಾಡಿರ್ತಕ್ಕಂತಹ ಆ ಒಂದು ಗುರು ಪರಂಪರಾ ಅವರ ಪುಣ್ಯ ಪ್ರಭಾವದಿಂದ 2 ಅಕ್ಷರವನ್ನು ಹೇಳಿದ್ದೇವೆ. ಎಲ್ಲ ಅವರಿಗೆ ಸಲ್ಲತಕ್ಕಂತಹದ್ದು. ಇವರೇ ಹಿಂಗಿದ್ದಾಗ ಇನ್ನು ಹಿಂದಿನವರಂತೂ ಏನು ವ್ಯಾಸರಾಜರನ್ನೇ ಯಾರು ಅವ್ರನ್ನ ಹಿಡಿದಿಲ್ರಿ. ಎಲ್ಲರೂ ಕೂಡ ಎಲ್ಲಿಗೆ ಮುಟ್ಟಬೇಕವರು? ವ್ಯಾಸರಾಜರ ಗ್ರಂಥಕ್ಕೆ ಮುಟ್ಟಿದರೆ ಅವು ವಿದ್ವಾನ್. ಸತ್ಯಧ್ಯಾನ ತೀರ್ಥರು ನ್ಯಾಯಸುಧಾವನ್ನು ಬಾಯ್ಪಾಟ್ ಮಾಡಿಕೊಟ್ರೆ ಅವ್ರಿಗೇನು ಬಂಗಾರದ ಕಡೆಗೆ ಹಾಕ್ತಿರ್ಲಿಲ್ಲ. ಯಾರಿಗೆ ಬಂಗಾರದ ಕಡೆಗೆ ಹಾಕ್ತಿದ್ರು ಅವರು? ನ್ಯಾಯಾಮೃತ ಅಷ್ಟು ಬಾಯಲ್ಲಿ ಕೊಟ್ಟ ಅಂತಂದ್ರೆ ಅವ್ರಿಗೆ ಬಂಗಾರದ ಕಡೆಗೆ ಹಾಕ್ತಿದ್ರು. ಕಾರಣ ನ್ಯಾಯಸುಧಾ ಅಲ್ಲಿರ್ತಕ್ಕಂತಹ ಸೂಕ್ಷ್ಮ ಅಂಶ ನಮಗೆ ಗೊತ್ತಾಗೋದೇ ಯಾವಾಗ? ನ್ಯಾಯಾಮೃತ ಓದಿದಾಗ. ಅಂಥ ಗ್ರಂಥ ವ್ಯಾಸರಾಜರು ಮಾಡಿರ್ತಕ್ಕಂಥದ್ದು. ಹಿಂಗೆ ವ್ಯಾಸರಾಜರ ಆ ಒಂದು ಗ್ರಂಥವನ್ನೇ ಮುಂದಿನ ಹಿಂದೆ ಆಮೇಲೆ ಬಂದಿರತಕ್ಕ ಎಲ್ಲ ಜ್ಞಾನಿಗಳು ಕೂಡ ವಿಷ್ಣು ತೀರ್ಥರು, ಐಜಿ ಸ್ವಾಮಿಗಳವರು, ಮಂತ್ರಾಲಯ ಪ್ರಭುಗಳು, ವಿಜೇಂದ್ರ ಸ್ವಾಮಿಗಳವರು, ಸುಧೀಂದ್ರ ಸ್ವಾಮಿಗಳವರು, ವಿದ್ಯಾಧೀಶ ಸ್ವಾಮಿಗಳವರು ಎಲ್ಲರೂ ಅದನ್ನೇ ಸಾಕ್ಷಾತ್ ಪರಂಪರೆಯ ಅದನ್ನೇ ಹಿಡಿದಿರ್ತಕ್ಕಂಥವರು. ಕಿಂಬಹುನ ನಿನ್ನಿನ ದಿವಸ ಬಂದಿರತಕ್ಕಂಥ ಮಹಾನುಭಾವರು ಯಾರು? ವಾದರಾಯ ಸ್ವಾಮಿಗಳವರು, ಭಾವಿ ಸಮೀರರು, ಮುಂದೆ ವಾಯುದೇವರ ಪದವಿ ಬರೋರು. ಅಂಥವರು ಕೂಡ ಯಾರಲ್ಲಿ ಬಂದು ಶಿಷ್ಯತ್ವವನ್ನು ತೋರಿಸಿದ್ರು. ಅವರು ವ್ಯಾಸರಾಜರಲ್ಲಿ ಬಂದು ನಾವು ಅಲ್ಲಿ ಬಂದು ಶಿಷ್ಯರಾಗಿ ಅವರ ವೈಭವ ಎಂಥದ್ದು ಅನ್ನೋದನ್ನು ತೋರಿಸ್ಕೊಡ್ತೀವಿ ಜಗತ್ತಿಗೆ ಅಂತ ಹಂಗೆ ಬಂದಿರತಕ್ಕಂತಹ ಕ್ರಮ. ಹಿಂಗೆ ಎಲ್ಲರಿಗೂ ಸಂಸ್ಮರಣೀಯರಾಗಿರ್ತಕ್ಕ, ಸೇವಿತರಾಗಿರ್ತಕ್ಕ, ಇವತ್ತಿನ ಆರಾಧ್ಯರಾಗಿರ್ತಕ್ಕ ವ್ಯಾಸರಾಜ ಗುರುಸಾರ್ವಭೌಮರು, ಅವ್ರ ದ್ವಾರ ಅವ್ರ ಮೇಲೆ ಇರ್ತಕ್ಕಂಥ ಶ್ರೀಪಾದರಾಜರು, ಬ್ರಹ್ಮಣ್ಯ ತೀರ್ಥರು, ಎಲ್ಲ ಜ್ಞಾನಿಗಳಿಂದ ಸೇವಿತರಾಗಿರ್ತಕ್ಕಂಥ ಸರ್ವಜ್ಞ ಕಲ್ಪಾಹ, ಟೀಕಾಕಾರಾಹ, ಟೀಕಾಕೃತ್ಪಾದರು, ಅವರಿಂದ ಸಂಸೇವಿತರಾಗಿರ್ತಕ್ಕ ಆನಂದ ತೀರ್ಥ ಭಗವತ್ಪಾದ ಆಚಾರ್ಯರು, ಅವರ ಹೃತ್ಕಮಲ ಮಧ್ಯನಿವಾಸಿಗಳಾಗಿರ್ತಕ್ಕಂತಹ ಸೀತಾಪತಿ ಶ್ರೀರಾಮಚಂದ್ರ, ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಕೃಷ್ಣ ತದಾತ್ಮಕನಾಗಿರ್ತಕ್ಕ ಅಸ್ಮತ್ ಕುಲದೇವತಾ ಲಕ್ಷ್ಮೀ ವೆಂಕಟೇಶಾತ್ಮಕನಾಗಿರ್ತಕ್ಕ ಬಾದರಾಡಿರು ಶ್ರೀಹರಿ, ಲಕ್ಷ್ಮೀ ಹಯಗ್ರೀವ ದೇವರು, ಲಕ್ಷ್ಮೀ ನರಸಿಂಹ ದೇವರು ಅಂತ ನಮ್ಮ ಸ್ವಾಮಿಯ ಪಾದಾರವಿಂದದಲ್ಲಿ ಏತಾವತ್ ಕಾಲ ಪರ್ಯಂತ ನಡೆಸಿರ್ತಕ್ಕಂತಹ ಈ ಜ್ಞಾನ ಯಜ್ಞವನ್ನೇ ಅಚ್ಯುತಾನಂತ ಗೋವಿಂದ, ಅಚ್ಯುತಾನಂತ ಗೋವಿಂದ, ಅಚ್ಯುತಾನಂತ ಗೋವಿಂದ ಅಂತ ನಾಮೋಚ್ಚಾರಣವನ್ನ ಮಾಡ್ತಾ ಅರ್ಪಣವನ್ನ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಸತ್ಯ ಪ್ರಜಾಪತಿ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ. ಪೃಥಿವೀ ಸಸ್ಯಶಾಲಿನಿ. ದೇಶೋಯಂ ಕ್ಷೋಭರಹಿತಃ. ಸಜ್ಜನಾಃ ಸಂತು ನಿರ್ಭಯಾಃ. ದೊಡ್ಡ ಆರಾಧನಾ ಮಹೋತ್ಸವದ ಈ ಸಂದರ್ಭದಲ್ಲಿ ವಿಶಿಷ್ಟ ಕಾರ್ಯವನ್ನು ಹಮ್ಮಿಕೊಂಡಿರತಕ್ಕಂತಹ ಗುರುರಾಜ ಅಸೋಸಿಯೇಷನ್ ಆಡಳಿತ ವರ್ಗದವರಿಗೆ ಇದರಂತೆ ಮತ್ತಷ್ಟು ಹೆಚ್ಚಿನದಾದಂತಹ ವ್ಯಾಸರಾಜರ ಸೇವಾ ಭಾಗ್ಯ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತಾ ನಿಮ್ಮೆಲ್ಲರಿಗೂ ಸಮಸ್ತ ಸಕಲಾಭಿಷ್ಟ ಸಿದ್ಧಿಯಾಗಲಿ ಅಂತ 2 ಅಕ್ಷರವನ್ನು ಉಪಸಂಹಾರ ಮಾಡಿದ್ದೇವೆ. ನಮಗೂ ಪರಮಾನುಗ್ರಹವನ್ನು ಮಾಡಲಿ ಅಂತ ಹರಿವಾಯ ಗುರುಗಳಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ ಆರಾಧನಾ ದಿನವಾದ